ಅರಣ್ಯಕಾಂಡ 14ನೇ ಅಧ್ಯಾಯ. ಈಗ 13ನೇ ಅಧ್ಯಾಯದಲ್ಲಿ ಇವರು ಬಂದ್ಬಿಟ್ಟು ದೇಶನ ಸುತ್ತ ನೋಡ್ತಾರೆ. ಅಲ್ಲಿ 10 ಜನ ರಿಪೋರ್ಟ್ ಏನು ಗೊತ್ತಾ, ಆಗಲ್ಲ, ಭಾಳ ಕಷ್ಟ, ನಮ್ಮ ಕೈಲಿ ದೇವ್ರ ವಾಗ್ದಾನ ಮಾಡಿದಂಥ ಕಾನಾನ್ ದೇಶಕ್ಕೆ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ನೆರವೇರಲ್ಲ, ಇದೆಲ್ಲ ಆಗೋ ಕತೆ ಇಲ್ಲ ಅಂತ ಹೇಳೋದಕ್ಕೆ ಒಂದು 10 ಜನ. ಅದರಲ್ಲಿ 2 ಮಾತ್ರನೇ ಹೇಳ್ತಾರೆ, ಏನು ದೊಡ್ಡದು ಏನಿಲ್ಲ, ಸಿಂಪಲ್ಲು, ನಾವೆಲ್ಲವನ್ನು ಗಳಿಸ್ಬೋದು, ಎಲ್ಲವನ್ನು ಜಯಿಸ್ಬೋದು, ನಾವು ಈಸಿಯಾಗಿ ಹೋಗ್ಬೋದು. ಯಾಕಂದರೆ ನಾವು ಜನರನ್ನ ನೋಡಿ ಹೋಗ್ತಾ ಇಲ್ಲ, ದೇವ್ರನ್ನ ನೋಡಿ ಹೋಗ್ತಾ ಇದ್ದೀವಿ, ದೇವರೆಲ್ಲ ಅದ್ಭುತ ಮಾಡ್ತಾರೆ ಅಂತ ನಂಬಿಕೆಯಲ್ಲಿ ಹೇಳ್ತಾ ಇರೋರು 2. ಆದರೆ ಆಗಲ್ಲ ಅಂತ ಹೇಳೋರು ಎಷ್ಟು ಜನ? 10 ಜನ ಅವರೇ. ಸೊ ಯಾವುದು ಗಾಸ್ಪಲ್ ಅಂದರೆ ಗೊತ್ತಾ, ಆಗುತ್ತೆ, ಈಸಿ, ನಥಿಂಗ್ ಈಸ್ ಡಿಫಿಕಲ್ಟ್ ಅಂತ ಹೇಳೋದೇ ಶುಭ ಸಮಾಚಾರ. ಯಾವ ಮೆಸೇಜು, ನಾವು ಒಂದನ್ನು ತಿಳ್ಕೊಳ್ಳಿ, ಯಾವ ಮೆಸೇಜು ನಮ್ಮ ಜೀವಿತದಲ್ಲಿ ನಮ್ಮನ್ನು ಕಷ್ಟ ಅನಿಸುತ್ತೋ ದಟ್ ಈಸ್ ನಾಟ್ ಗಾಸ್ಪಲ್. ಪ್ರೈಸ್ ಲಾರ್ಡ್. ಇನ್ನೊಂದ್ಸತಿ ಹೇಳ್ತೀನಿ, ನಮ್ಮ ಕೈಯಲ್ಲಿ ಆಗಲ್ಲ, ಇದು ಭಾಳ ಕಷ್ಟ, ಏನಪ್ಪ ಕ್ರಿಸ್ಟಿಯಾನಿಟಿ ಅನ್ನೋದು, ಕ್ರೈಸ್ತತ್ವ ಅನ್ನೋದು ಇಷ್ಟು ಕಷ್ಟನಾ, ಏನು ನಮ್ಮ ಪಾಸ್ಟ್ ಹೇಳೋದಲ್ಲ ನಮ್ಮ ಕೈಯಲ್ಲಿ ಆಗುತ್ತಾ ಅನ್ನೋ ಕ್ವಶನ್ ಬಂದರೆ ದಟ್ ಈಸ್ ನಾಟ್ ಗಾಸ್ಪಲ್. ಭಾಳ ಈಸಿಪ್ಪ, ತುಂಬ ಈಸಿ, ಇಟ್ ಈಸ್ ವೆರಿ ಈಸಿ, ದೇವ್ರು ನಮ್ಮ ಜೊತೆ ಇದ್ದಾರೆ, ಎಲ್ಲ ದೇವ್ರು ಮಾಡ್ತಾರೆ ಅಂತ ಯಾವ ಗಾಸ್ಪಲ್ ನಮಗೆ ಈಸಿ ವೇ ಹೇಳ್ಕೊಡುತ್ತೋ ದಟ್ ಈಸ್ ದ ರಿಯಲ್ ಗಾಸ್ಪಲ್. ಯಾಗೊತ್ತಾ ನೋಡಿ, ಸತ್ಯವೇದ ಈ ರೀತಿ ಹೇಳುತ್ತೆ, ಮ್ಯಾಥ್ಯೂ 11:30. ಈ ವಾಕ್ಯಕ್ಕೆ ತಿರ್ಗಾ ಬರೋಣ. ಮತ್ತಾಯನಿಗೆ ಬರೆದ ಪುಸ್ತಕ 11:30. For my yoke is easy. My yoke is easy. And my burden is light. Light. ನೋಡಿ 28ನೇ ವಾಕ್ಯ ಈ ರೀತಿ ಹೇಳುತ್ತೆ, ಎಲೆ ಕಷ್ಟಪಡುವರೇ, ಹೊರೆ ಹೊತ್ತುವರೇ ಅಂದರೆ, ಕಮ್ ಟು ಮೀ ಆಲ್ ಹೂ ಲೇಬರ್ ಆ್ಯಂಡ್ ಆರ್ ಹೆವಿ ಲ್ಯಾಡನ್ ಆ್ಯಂಡ್ ಐ ವಿಲ್ ಗಿವ್ ಯು ರೆಸ್ಟ್. ತುಂಬ ಬರ್ಡನ್, ತುಂಬ ಕಷ್ಟವಾಗಿದೆಯಾ, ದೇವ್ರು ಹೇಳ್ತಾರೆ ಬಾ ನನ್ನ ಹತ್ರ, ನಾನು ಈಸಿ ಮಾಡ್ತೀನಿ. ಸೊ ಕ್ರಿಸ್ಟಿಯಾನಿಟಿ ಅನ್ನೋದು ದೇವ್ರ ಹತ್ರ ಬಂದಾಗ ನಮಗೆ ಕಷ್ಟವಾದದ್ದೆಲ್ಲ ಈಸಿ ಆಗೋದೆ. ಆದರೆ ಕ್ರಿಸ್ಟಿಯಾನಿಟಿಯಲ್ಲಿ ಭಾಳ ಕಷ್ಟ, ಇದೆಲ್ಲ ಆಗಲ್ಲ, ನೆರವೇರಲ್ಲ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಗುಡ್ ನ್ಯೂಸ್, ದಟ್ ಈಸ್ ನಾಟ್ ಗಾಸ್ಪಲ್. ನೋಡಿ, ಗಾಸ್ಪಲ್ ಅಂದರೆ ಏನು ಗೊತ್ತಾ, ನನ್ನ ಕೈಯಲ್ಲಿ ಆಗದೆ ಇರೋದೆಲ್ಲ ನನ್ನ ಜೊತೆ ಇದು ದೇವ್ರು ಮಾಡ್ತಾರೆ ಅನ್ನೋದೇ ಗಾಸ್ಪಲ್. ಈಗ 2 ರಿಪೋರ್ಟ್ ಮಾತ್ರನೇ ಹೇಳುತ್ತೆ ಆಗುತ್ತೆ 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 ಅಂತ. ಇನ್ನು 10 ಜನ ಏನು ಹೇಳ್ತಾರೆ, ಭಾಳ ಕಷ್ಟ, ಇದೆಲ್ಲ ನೆರವೇರಲ್ಲ, ದೇವ್ರು ವಾಗ್ದಾನ ಮಾಡಿದ್ದಾರೆ, ಆದರೂ ನೋಡಿ, ಬಟ್ ಅಂತ ಯಾರು ಹೇಳ್ತಾರೆ, ಆದರೆ ಅಂತ ಹೇಳಿದರೆ ಮುಗೀತಲ್ಲಿ. ಆದರೆ ಹೋದರೆ ಬಿದ್ದರೆ ಏನೂ ಇಲ್ಲ. ಒಂದು ಹುಡುಗಿ ನೋಡಬೇಕು ಅಂತ ಇಟ್ಕೊಳ್ಳಿ, ಮದುವೆಗೆ ಏನು ಹೇಳ್ತಾರೆ, ಹುಡುಗಿ ಭಾಳ ಒಳ್ಳೆಯವಳು, ತಲೆ ಬಗ್ಸಿದ್ರೆ ತಲೆನೂ ಎತ್ತಲ್ಲ, ಒಳ್ಳೆ ಕ್ಯಾರೆಕ್ಟರು ಎಲ್ಲ ಇದೆ, ಆದರೆ ಈಗ ಜನರಿಗೆ ಏನು ಬೇಕು, ಇಲ್ಲ ನೀವು ಆದರೆ ಅಂದ್ರಲ್ಲ, ಅದೇನು ನೀವು ಇಷ್ಟು ಒಳ್ಳೆ ಕ್ವಾಲಿಟಿ ಹೇಳಿದ್ರು, ಆದರೆ ಅಂದ್ರಲ್ಲ ಅದೇನದು. ಸೊ ನೀವು 10 ಲಿಸ್ಟು ಒಳ್ಳೇದು ಹೇಳ್ಬಿಟ್ಟು ಆದರೆ ಅಂತ ಹೇಳಿದ್ರೆ ಅದು ಹೋಯ್ತು. ಸೊ ದೇವ್ರು ಮಾಡ್ತಾರೆ ಹಂಗೆ ಆದರೆ ಅಂತ ಯಾರು ತೊಗೊಂಬತ್ತಾರೋ ಗಾಸ್ಪಲಲ್ಲಿ, ದಟ್ ಈಸ್ ನಾಟ್ ಟ್ರೂ. ಸೊ ಪರಿಸ್ಥಿತಿಗಳು ಹೇಗೆ ಇದ್ರೂ ನಮ್ಮ ಒಳಗಡೆ ನಂಬಿಕೆಯನ್ನು ತೊಗೊಂಬರುವಂಥ ಒಂದು ಲೀಡರ್ ನಮಗೆ ಬೇಕು. ಪ್ರೈಸ್ ಲಾರ್ಡ್. ಏನು ತರಬೇಕು? ಆಮೆನ್. ಸಿಚುವೇಶನ್ಸ್ನ ಮಾತಾಡಬಾರ್ದು, ನಾವು ಪರಿಸ್ಥಿತಿಗಳನ್ನು ಮಾತನಾಡುವವರಲ್ಲ, ಸತ್ಯವನ್ನು ಮಾತನಾಡುವವರು. ಆಮೆನ್. ಇವತ್ತು ಒಂದು ವೇಳೆ ಪರಿಸ್ಥಿತಿಗಳು ಎದುರು ಬದಲಾಗಿರ್ಬೋದು, ಆದರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಈಗ ನೋಡಿ, ಈಗ ನಾನು ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ನನಗೆ ಕೋಲ್ಡ್ ಆಗೋಯ್ತು, ಕೆಮ್ಮಲಾಗೋಯ್ತು ಬೈ ಚಾನ್ಸು ಅಂದರೆ ನಾನು ಕೆಮ್ತಾನೇ ಹೇಳಬೇಕು, ಗಾಡ್ ಈಸ್ ಎ ಹೀಲರ್. ಆಮೇನ್. ಕೋಲ್ಡ್ ಆದ್ರೂ ಏನು ಮಾಡಬೇಕು ಅಂತ ಹೇಳಬೇಕು, ಏನು ಹೇಳಬೇಕು, ಮೈ ಗಾಡ್ ಈಸ್ ಎ ಹೀಲರ್. ಯಾಕೆ, ನನಗೆ ಕೋಲ್ಡ್ ಇರೋದ್ರಿಂದ ಆಗಾಗ ಬಂದು ಹೋಗುತ್ತೆ, ದೇವರು ಆಗಾಗ ಕಾಯಿಲೆಗಳನ್ನು ಕೊಡ್ತಾರೆ ಅಂತ ಮಾತಾಡಬಾರ್ದು. ಇವತ್ತು ಒಂದು ವೇಳೆ ನನಗೆ ಕೋಲ್ಡ್ ಇರ್ಬೋದು, ದಟ್ ಈಸ್ ಫ್ಯಾಕ್ಟ್. ಟ್ರೂತ್ ಈಸ್ ಐ ಆಮ್ ಕಂಪ್ಲೀಟ್ಲಿ ಹೀಲ್ಡ್. ಅದೇ ರೀತಿಯೇ ಇವತ್ತೊಂದು ವೇಳೆ ನನ್ನ ಹತ್ರ ಚಿಲ್ಲರೆ ಇರ್ಬೋದು, ಕಾಸು ಇಲ್ಲದೆ ಇರ್ಬೋದು, ಆದರೆ ಟ್ರೂತ್, ಕ್ರೋರ್ಸ್ ಬರೋದಂತೂ ಟ್ರೂತ್. ಇವತ್ತು ಫ್ಯಾಕ್ಟ್, ನನ್ನ ಹತ್ರ ಕಾಸಿಲ್ಲ, ಆದರೆ ಟ್ರೂತು ನಾಳೆ ಕೋಟಿ ನನ್ನ ಹತ್ರ ಬರುತ್ತೆ, ಲಕ್ಷಾಂತರ ಕೋಟಿ ದುಡ್ಡು ನನ್ನ ಹತ್ರ ಬರುತ್ತೆ ಅನ್ನೋದು ಟ್ರೂತು. ಸೊ ನಾವು ಪರಿಸ್ಥಿತಿಗಳನ್ನು ನೋಡಿ ನಾವು ಇಷ್ಟೇನಾ ಅಂತ ಲೆಕ್ಕ ಹಾಕಿ ನಾವು ಹಿಂದಕ್ಕೆ ಹೋಗ್ಬಿಡ್ಬಾರ್ದು. ಇವತ್ತು ಪರಿಸ್ಥಿತಿಗಳು ಏನೇ ಆಗಿದ್ರು, ಎಲ್ಲರೂ ಹೇಳಿ, ನೋ ಮ್ಯಾಟರ್ ವಾಟ್, ನಾಳೆ ಸಡನ್ಗೆ ಸಿಚುವೇಶನ್ಸ್ ವಿಲ್ ಚೇಂಜ್. ಆಮೆನ್.
ಸೊ ನಾವು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಬಾರ್ದು, ಯಾವುದಕ್ಕೂ ನಾವು ತಲೆ ಕೆಡ್ಸ್ಕೊಬಾರ್ದು ಅನ್ನೋದೇ ಕ್ರಿಸ್ಟಿಯಾನಿಟಿ. ಅದಕ್ಕೇ ನಮಗೆ ನಂಬಿಕೆ ಹುಟ್ಟಿಸುವಂಥ ಮಾತುಗಳನ್ನು ಕೇಳಬೇಕು. ಪಾಸ್ಟರ್ ಇದನ್ನೇ ಮಾತಾಡ್ತಾ ಇದ್ರೆ ಆಗುತ್ತಾ? ನೋಡಿ, ಯಾವಾಗ ನಿಮ್ಮ ಫೀಲಿಂಗ್ಸ್ ಚೇಂಜ್ ಆಗುತ್ತೋ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ಡ್. ಇವಾಗ ಹೆಂಗೆ ಫೀಲಿಂಗ್ಸ್ ಚೇಂಜ್ ಆಗುತ್ತೆ? ಇವಾಗ ನೋಡಿ, ಇವಾಗ ನಾನು ಒಂದು ಮಾತಾಡ್ತಾ ಇದ್ದೀನಿ, ಇವಾಗ ನಾನು ಒಂದು ಒಳ್ಳೆ ಊಟದ ಬಗ್ಗೆ ಹೇಳ್ತೀನಿ, ಮಾವಿನಕಾಯಿ ಬಗ್ಗೆ ಮಾತಾಡ್ತೀನಿ, ಮಾವಿನ ಹಣ್ಣು, ಮಾವಿನಕಾಯಿ, ನೆಲ್ಲಿಕಾಯಿ. ಈ ನೆಲ್ಲಿಕಾಯಿ ಉಪ್ಪು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡು ಅದು ಕಚ್ಚಿದ್ರೆ ಎಷ್ಟು ಹುಳಿ ಇರ್ತಿತ್ತು ನೋಡಿ. ಇವಾಗ ನಾನು ಹೀಗೆ ನಾನು ನೋಡಿಕೊಂಡೆ, ಎಂಜಿಲು ನುಂಗ್ಬೋದು, ನಾನು ನುಂಗಿಸ್ತೀನಿ. ಈಗ ನೋಡಿ, ಆ ಮಾವಿನಕಾಯಿ ಹುಳಿ ಗೊತ್ತಾ, ಹಂಗೆ ಲೈಟಿಗೆ ತಿಂದರೆ, ಹಂಗೆ ಕಚ್ಚಿದ್ರೆ ಹಂಗೆ ಹುಳಿ ಹುಳಿ ಹುಳಿ. ಆ ನೆಲ್ಲಿಕಾಯಿ ಲೈಟಿಗೆ ಕಚ್ಚಿ ನೋಡಿ, ಅಷ್ಟು ಸೂಪರಾಗಿರುತ್ತೆ. ಅದು ಸ್ವಲ್ಪ ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟು. ನಿಮಗೆ ಹೇಳ್ತಾನೆ ಇದ್ರೆ ಏನಾಗುತ್ತೆ? ಇವಾಗ ಕುಂತಿರೋ ಜಾಗದಲ್ಲೇ ನಿಮ್ಮನ್ನು ಅಳಿಸ್ಬೋದು, ಕುಂತಿರೋ ಜಾಗದಲ್ಲೇ ನಿಮ್ಮನ್ನು ನಗಿಸ್ಬೋದು. ಸೊ ಐ ಕ್ಯಾನ್ ಟಚ್ ಯುವರ್ ಇಮೋಷನ್ಸ್. ಓಕೆನಾ? ಅದೇ ರೀತಿಯೇ ವೆನ್ ಐ ಸ್ಪೀಕ್ ಫೇತ್ ನಿಮ್ಮೊಳಗಡೆ ಇಮೋಷನ್ಸ್ ಏನಾಗುತ್ತೆ ಗೊತ್ತಾ? ವಾವ್ ಆಗುತ್ತೆ. ಅದಕ್ಕೇ ವಾಕ್ಯ ಕೇಳ್ತಾ ಕೇಳ್ತಾ ನಮ್ಮೊಳಗಡೆ ನಂಬಿಕೆ ಬರ್ತಾ ಇರ್ತೈತೆ. ಅದಕ್ಕೇ ಪ್ರಾಸ್ಪರಿಟಿನ ಕೇಳ್ತಾ ಇರಬೇಕು. ಯಾಕೆ ಪ್ರಾಸ್ಪರಿಟಿ ಮಾತಾಡ್ಬೇಕು ಪಾಸ್ಟರ್ ಅಂತ ಕೆಲವ್ರು ಕೇಳ್ತಾರೆ. ನಾನು ಮಾತಾಡ್ತಾನೆ ನಿನ್ನೊಳಗಡೆ ನಂಬಿಕೆ ಬಂದು, ಹೌದು ನನ್ನ ಲೈಫು ಚೇಂಜ್ ಆಗುತ್ತೆ, ನನ್ನ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ ಅಂತ ನಿನ್ನೊಳಗಡೆ ಯೋಚನೆ ಬರೋದಕ್ಕೇ ನಾನು ಮತ್ತೆ ಮಾತಾಡ್ತಾನೇ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಪ್ರಾಸ್ಪರಿಟಿ ಮಾತಾಡೋದು ಈಸಿ ಅಲ್ಲ. ಆಮೆನ್. ಎಲ್ಲರೂ ಹೇಳಿ, ಇಟ್ಸ್ ನಾಟ್ ಎ ಈಸಿ ಥಿಂಗ್. ಪ್ರಾಸ್ಪರಿಟಿ ಮಾತಾಡಬೇಕು ಅಂದರೆ ಒಬ್ಬ ಮನುಷ್ಯನಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದೆಲ್ಲ ಹೊರಟೋಗ್ಬಿಡ್ಬೇಕು. ಅಂಥವ್ರ ಮಾತ್ರನೇ ಕೊಡೋದ್ರ ಬಗ್ಗೆ ಮಾತಾಡೋದು. ನೋಡಿ, ಸ್ಟಾರ್ಟಿಂಗಲ್ಲೆಲ್ಲ ನಾನು ಸೇವೆಗೆ ಬಂದಾಗ ಕೊಡೋದ್ರ ಬಗ್ಗೆ ಮಾತಾಡ್ತಾನೇ ಇರಲಿಲ್ಲ. ಯಾಕೆ ಗೊತ್ತಾ? ಜನ ತಪ್ಪು ತಿಳ್ಕೊಂಬಿಡ್ತಾರೆ ಅಂತ. ಸೊ ನಮ್ಮ ಚರ್ಚಲ್ಲೇ ನಾನು ಮಾತಾಡ್ತಾ ಇರಲಿಲ್ಲ. ಇವಾಗ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಮಾತಾಡಬೇಕಂದ್ರೆ ಎಷ್ಟು ಧೈರ್ಯ ಬೇಕು ಯೋಚನೆ ಮಾಡಿ ನೋಡಿ. ಅವಾಗೆಲ್ಲ ಏನಾದರೂ ಮಾತಾಡಿದ್ರೆ, ನನಗೆ ಕಷ್ಟ ಐತೆ ಅಂತ ಇವ್ರು ತಿಳ್ಕೊಂಬಿಡ್ತಾರೇನೋ ಅಂದ್ಬಿಟ್ಟು ಗಿವಿಂಗ್ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಆವಾಗ ಎಲ್ಲರೂ ಏನು ಹೇಳೋರು ಗೊತ್ತಾ? ಇನ್ನು ಕೆಲವರು ಹೇಳೋದು, ಎಲ್ಲ ಪಾಸ್ಟ್ರುಗಳು ಕೇಳ್ತಾರೆ, ನಮ್ಮ ಪಾಸ್ಟ್ರು ಮಾತ್ರ ಯಾವುದನ್ನು ಕೇಳೋದೇ ಇಲ್ಲ. ಅವ್ರು ಏನು ಪ್ರಸಂಗ ಹೇಳ್ತಾರೋ ವಾವ್. ನೋಡಿ, ಜನರ ಹತ್ರ ಒಳ್ಳೆ ಹೆಸರು ನನಗೆ. ಈ ಆಫರಿಂಗ್ ಅಂದಿದ ತಕ್ಷಣ ಎಲ್ಲರಿಗೂ ನೋಡಿ, ಹುತ್ತದಲ್ಲಿರೋ ಹಾವುಗಳೆಲ್ಲ ಆಚೆ ಬಂದಂಗೆ ಎಲ್ಲರಿಗೂ ನೋಡಿ ಆವಾಗಲೇ ಟೆನ್ಷನ್ ಆಗಿಬಿಡೋದು. ಸೊ ನಾವು ಜನರ ಹತ್ರ ಹೆಸರು ಕೆಡ್ಸ್ಕೊಬಾರ್ದು, ಎಲ್ಲರೂ ನಮ್ಮನ್ನು ಒಳ್ಳೆಯವರು ಅನ್ಬೇಕು ಅಂತ ನಾವೇನು ಮಾಡ್ತೀವಿ, ಅದ್ರ ಬಗ್ಗೆನೇ ಮಾತಾಡ್ತಾ ಇರಲಿಲ್ಲ. ಕೆನೆತೆಗಿನ ಲೈಫಲ್ಲೂ ಅವ್ರ ಲೈಫಲ್ಲೂ ಒಂದಮ್ಮ ತುಂಬ ಭಾಳ ಕಷ್ಟದಲ್ಲಿದ್ದಂಥ ಅಮ್ಮ ಒಂದು ದಿವಸ ಇರೋದನ್ನು ಏನೋ ಅಲ್ಪ ಸ್ವಲ್ಪ ಇದ್ದಿದ್ದನ್ನು ಮಾರ್ಬಿಟ್ಟು ಈ ಪಾಸ್ಟರ್ಗೆ ಆಫರಿಂಗ್ ತೊಗೊಂಬರ್ಬೇಕು ಅಂತ ಹೇಳಿ ಆ ಪಾಸ್ಟರ್ಗೆ ಆಫರಿಂಗ್ ತೊಗೊಂಬಂದ್ರಂತೆ. ಆಗ ಇವ್ರು ಹೇಳಿದ್ರಂತೆ, ಇಲ್ಲಲ್ಲಮ್ಮ ಬೇಡ, ನೀನೇ ಇಷ್ಟು ಕಷ್ಟದಲ್ಲಿದೆಯಾ, ಡೋಂಟ್ ಗಿವ್ ಮೀ, ಯು ಕೀಪ್ ಇಟ್ ಅಂತ ಹೇಳಿದ್ರಂತೆ. ಆವಾಗ ಅವ್ರು ವಾಪಸ್ ಹಿಂಗೆ ಹೋದಾಗ ಗಾಡ್ ಸ್ಪೋಕ್ ಟು ಹಿಮ್. ಕೆನೆತೆಗಿನ ಹತ್ರ ದೇವ್ರು ಮಾತಾಡುತ್ತಂತೆ, ಇಷ್ಟು ವರ್ಷ ಅವಳು ಕಷ್ಟದಲ್ಲಿದ್ದಿದ್ದು ಅನೇಕ ರೀಸನ್ ಇರ್ಬೋದು, ಆದರೆ ಇವತ್ತಿಂದ ಕಷ್ಟಪಡೋದು ನಿನ್ನಿಂದಾನೆ. ಯಾಕೆ ಗೊತ್ತಾ? ನಾನು ಅವಳನ್ನು ನಿನ್ನ ಮುಖಾಂತರ ಆಶ್ವಸಿಸ್ಬೇಕು, ನೀನು ಕೊಡೋದ್ರ ಮುಖಾಂತರ ನಾನು ಆಶ್ವಸಿಸ್ಬೇಕು ಅವಳನ್ನ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಆದರೆ ನೀನು ಯಾವಾಗ ಅದನ್ನು ರಿಜೆಕ್ಟ್ ಮಾಡಿಬಿಟ್ಟು ಅವಳ ಪರಿಸ್ಥಿತಿ ಬದಲಾವಣೆ ಆಗದೆ ಇರೋದಕ್ಕೆ ನೀನೇ ಕಾರಣ ಅಂತ ಹೇಳಿದ್ರಂತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಎಲಿಯನ ಎಲ್ಲಿ ದೇವರು ಹೋಗುವಂತರು? ಫಸ್ಟ್ ಸ್ಟೋರಿ ನಿಮ್ಗೆ ಗೊತ್ತಿದ್ರೆ ಹಂಗೆ ಹೇಳಿ ನೋಡೋಣ. ಫಸ್ಟ್ ಎಲ್ಲಿ ಹೋಗಂದ್ರು? ಪ್ರಾವಿಷನ್ಗೆ. ಕೇರಿತ್ ಹಳ್ಳದಲ್ಲಿ ನೀರಿತ್ತು, ಊಟ ಎಲ್ಲಿಂದ ಬರ್ತಾಯಿತ್ತು? ಫಸ್ಟ್ ಅಲ್ಲಿಗೆ ಕಳಿಸಿದ್ರು. ಅಲ್ಲಲ್ಲ, ಚೆನ್ನಾಗಿ ನೀವು ತಿಳ್ಕೊಳ್ಳಿ. ಎಲಿಯನ ಪೋಷಿಸೋದಕ್ಕೆ ದೇವ್ರು ಯಾರನ್ನ ರೆಡಿ ಮಾಡಿದ್ದು? ಫಸ್ಟು ನಾಟ್ ವಿಡೋ, ಕಾಗೆ ಬಂದು ಡೈಲಿ ಕೊಡ್ತಾಯಿತ್ತು. ಈಗ ದೇವ್ರು ಅಲ್ಲಿಂದ ಪ್ಲೇಸ್ ಚೇಂಜ್ ಮಾಡ್ತಾರೆ. ಎಲಿಯನೇ ನೀನು ಅಲ್ಲಿ ಹೋಗು ಅಂತಾರೆ. ತಕ್ಷಣ ಇವನಿಗೇನು ಗೊತ್ತಾ ಕ್ವಶನ್? ಲಾರ್ಡ್, ಡೈಲಿ ಬೆಳಿಗ್ಗೆ ಆದರೆ ಸಾಯಂಕಾಲ ಆದರೆ ಝೊಮ್ಯಾಟೊ ಸ್ವಿಗ್ಗಿ ಥರ ಊಟಕ್ಕೆ ಟೈಮ್ ಬರ್ತೈತೆ, ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು? ಕರೆಕ್ಟಾ? ಎವ್ರಿಥಿಂಗ್ ಈಸ್ ಕಮ್ಮಿಂಗ್ ದೇರ್. ಎಲ್ಲ ನೋಡಿ, ನೀರಲ್ಲೈತೆ, ಊಟ ಡೈಲಿ ಬೆಳಿಗ್ಗೆನೋ
ಸಾಯಂಕಾಲವನ್ನು ಯಾವ್ದು ತೊಗೊಂಬರ್ತೈತೆ? ಕಾಗೆ ಬರ್ತೈತೆ. ಸೊ ಇವಾಗ ಇವನಿಗೆ ಏನು ಅಗತ್ಯ ಇದೆ ಅಲ್ಲಿಗೆ ಹೋಗೋಕ್ಕೆ? ಆ ವಿಧವೆ ಹತ್ರ ಹೋಗೋದಕ್ಕೆ ಕಾರಣ ಏನಿತ್ತು? ಸೊ ಅಲ್ಲಿ ಕಳಿಸಿದ್ದು ದೇವರು ಇವನ್ನ ಪೋಷಿಸೋದಕ್ಕಲ್ಲ, ಆ ಅಮ್ಮನ ಆಶ್ವಾಸೋದಕ್ಕೆ. ಯಾಕೆ? ಇವನು ಆಶೀರ್ವಾದವಾಗಿರೋದಕ್ಕೆ ಇವನಿಗೆ ನೀಡೇ ಬೇಕಾಗಿರಲಿಲ್ಲ. ನೋಡಿ, ಇವನು ಮಲಗಿದ ಜಾಗದಲ್ಲೇ ದೇವದೂತ ತಟ್ಟಿ ಎಬ್ಬರಿಸಿ, ಕಮಾನ್ ಈಟ್ ಯುವರ್ ಲಂಚ್, ಹ್ಯಾವ್ ಯುವರ್ ಡಿನ್ನರ್ ಅಂತ ಹೇಳ್ತಾ ಇದ್ದಾರೆ. ಕಾಗೆಗಳು ತೊಗೊಂಬಂದು ಇಡ್ತೈತೆ. ಮತ್ತು ಇವನು ಅಲ್ಲಿ ಹೋಗ್ಬೇಕು ಅಂತ ಏನು ಅವಶ್ಯಕತೆ? ಸೊ ಎಲಿಯನ ನೀಡಿಗಾಗಿ ಅಲ್ಲಿ ಕಳಿಸ್ಲಿಲ್ಲ, ಆ ಅಮ್ಮನ ನೀಡಿಗಾಗಿ ಎಲಿಯ ಹೋಗ್ತಾ ಇರೋದು. ಸೊ ನಿಮ್ಮ ಲೈಫಲ್ಲಿ ಫಿಲಿಪ್ ಪಾಸ್ಟರ್ ಬಂದಿರೋದು ಫಿಲಿಪ್ ಪಾಸ್ಟರ್ ಅಗತ್ಯತೆಗಳಲ್ಲ, ನಿಮ್ಮ ಅವಶ್ಯಕತೆಗಳು, ನಿಮ್ಮ ಅಗತ್ಯಗಳು ಸಂಧಿಸಲ್ಪಡಬೇಕು ಅಂತಲೇ ದೇವ್ರು ಕಳಿಸೋದು. ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಈ ಮಾತನ್ನು ಕೆನತೆಗಿನಿಗೆ ಹೇಳಿದ ತಕ್ಷಣ ದಟ್ ಡೇ ಈ ರಿಪೆಂಟೆಡ್. ಅವತ್ತು ಅವರು ದೇವ್ರ ಹತ್ರ ಹೇಳಿದ್ರಂತೆ, ದೇವರೇ ಇನ್ನೊಂದು ಸತಿ ಬೇರೊಬ್ಬರ ಆಶೀರ್ವಾದಕ್ಕೆ ನಾನು ತಡೆಯಾಗಿರೋದಿಲ್ಲ ಅಂತ ಹೇಳಿದ ಮೇಲೆ ದೆನ್ ಹಿ ಸ್ಪೋಕ್ ಫೇತ್, ದೆನ್ ಹಿ ಸ್ಪೋಕ್ ಅಬೌಟ್ ಗಿವಿಂಗ್. ಆವಾಗಲೇ ಎಲ್ಲ ಟರ್ನ್ಔಟ್ ಆಯಿತು. ನೋಡಿ, ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ಇದನ್ನು ಮಾತಾಡಿದ ತಕ್ಷಣವೇ ಕಮೆಂಟ್ಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಇಟ್ಸ್ ನಾಟ್ ಈಸಿ ಥಿಂಗ್. ನೀವು ಬಂದು ಮಾತಾಡಿ ನೋಡಿ, ನಿಮ್ಮನ್ನು ಯಾರಾದರೂ ಒಂದು ಮಾತು ಹೇಳಿಬಿಟ್ರೆ ನೋಡಿ ಎಷ್ಟು ಹುಷಾರಿಗೆ ನಾವು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತೀವಿ. ಯಾಕೆ ಗೊತ್ತಾ? ಯಾರು ನಮ್ಮನ್ನು ಹರ್ಟ್ ಮಾಡಬಾರ್ದು, ಯಾರು ನಮ್ಮ ಫೀಲಿಂಗ್ಸಲ್ಲಿ ಕೈ ಹಾಕಬಾರ್ದು. ಎಷ್ಟು ಹುಷಾರಾಗಿರ್ತೀವಿ ನಾವು. ನೋ ಬಡಿ ಶುಡ್ ಹರ್ಟ್ ಮೀ ಎಷ್ಟು. ಆದರೆ ಇಲ್ಲಿ ನಿಂತ್ಕೊಂಡು ನೀವು ಮಾತನಾಡಿ, ಯೂಟ್ಯೂಬ್ಗೆ ರೆಡಿ ಆಗಿರಬೇಕು, ಫೇಸ್ಬುಕ್ ರೆಡಿ ಆಗಿರಬೇಕು, ರಾಂಗ್ ಕಮೆಂಟ್ಸ್ಗೆ ರೆಡಿ ಆಗಿರಬೇಕು, ಸರಿ ಇಲ್ಲ ಅಂತ ಹೇಳೋದಕ್ಕೆ ರೆಡಿ ಆಗಬೇಕು, ಪಾಸ್ಟರ್ ಇವಾಗೆಲ್ಲ ಬಂದ್ಬಿಟ್ಟು ದುಡ್ಡು ಬಗ್ಗೆನೇ ಮಾತಾಡ್ತಾರೆ ಅಂತ ಕೇಳೋದಕ್ಕೆ ರೆಡಿ ಆಗಿರಬೇಕು. ಇದೆಲ್ಲದಕ್ಕೂ ನಾವು ಸತ್ತರೆ ಮಾತ್ರ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗೋದು. ಐ ಮೀನ್ ಪೌಲನ್ ಹೇಳ್ತಾನೆ, ನಾನಲ್ಲ, ಐ ಆಮ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್. ಸೊ ಒಬ್ಬ ಮನುಷ್ಯ ಇಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಂದರೆ ಅದಕ್ಕೆ ಅವನು ಜನರ ಪ್ಲೀಸಿಂಗ್ಗೆ ಸಾಯ್ಬೇಕು ಫಸ್ಟು. ಇಟ್ಸ್ ನಾಟ್ ಎ ಈಸಿ ಥಿಂಗ್. ಜನ ವಾವ್ ನಮ್ಮ ಪಾಸ್ಟ್ ನೋಡಿ ಏನು ಕೇಳಲ್ಲ, ನಮ್ಮ ಪಾಸ್ಟ್ ನೋಡಿ ಎಷ್ಟು ಒಳ್ಳೆಯವರು, ಯಾವತ್ತೂ ಏನು ಅಗತ್ಯನೇ ಹೇಳಲ್ಲ, ಕೊಡು ಅಂತ ಕೇಳೋದೇ ಇಲ್ಲ. ಇದೆಲ್ಲ ಹೇಳ್ಬೇಕು ಅಂದರೆ ವಾವ್ ನಮ್ಮ ಪಾಸ್ಟ್ರಾ ಯಾವಾಗಲೂ ಕೇಳ್ತಾ ಇರ್ತಾರೆ. ಹರ್ಟ್ ಆಗುತ್ತೆ, ಬಟ್ ನೋ ವೇ. ಪ್ರೈಸ್ ದಿ ಲಾರ್ಡ್. ದಿಸ್ ಈಸ್ ಓನ್ಲಿ ಆಪ್ಷನ್. ಸೊ ಈ ಥರನೆಲ್ಲ ಕಲಿಸ್ಕೊಡೋದಕ್ಕೆ, ಕೊಡು ಅಂತ ಕಲಿಸ್ಕೊಡೋದಕ್ಕೆ, ನಂಬಿಕೆಯನ್ನು ಬೆಳೆಸೋದಕ್ಕೆ, ನಿಮ್ಮ ಕೈಲಿ ಆಗುತ್ತೆ ಅನ್ನೋದಕ್ಕೆ, ದೇವರೆಲ್ಲ ಅದ್ಭುತ ಮಾಡ್ತಾರೆ ಅಂತ ಹೇಳೋದಕ್ಕೆ ಒಂದು ಪ್ರೀಚರ್ ಬೇಕು. ದ ಬುಕ್ ಆಫ್ ರೋಮನ್ಸ್, ರೋಮಾಪುರದವ್ರು ಬರೆದ ಪುಸ್ತಕ 5:16, 5:16. ಇದಲ್ಲದೆ ಪಾಪ ಮಾಡಿದ ಒಬ್ಬನಿಂದಲೇ ದುಷ್ಫಲ ಬಂದಂತೆ. ಒಬ್ಬನಿಂದಲೇ ದುಷ್ಫಲ. ಎಲ್ಲರೂ ಹೇಳಿ, ಯಾರು ಒಬ್ಬನಿಂದ? ನೋಡಿ, ಇವಾಗ ಒಂದು ಕ್ವಶನ್ ಕೇಳ್ತೀನಿ. ಈ ಲೋಕದಲ್ಲಿ ಬಂದಂಥ ದರಿದ್ರ, ಕಷ್ಟ, ಕಾಯಿಲೆಗಳು ಇದೆಲ್ಲ ಯಾರಿಂದ? ಆದಾಮನಿಂದ. ನೋಡಿ, ಏನೋ ಒಂದು ತಪ್ಪು ಮಾಡಿ, ಒಂದು ಪಾಪ ಮಾಡಿನೇ ಕಾಯಿಲೆ ಬರಬೇಕು ಅಂತಲ್ಲ. ಹುಟ್ಟಿದ ಮಗುಗೂ ಕಾಯಿಲೆ ಆಟೋಮೆಟಿಕ್ಕಾಗಿ ಬರುತ್ತೆ. ನೋಡಿ, ಕೆಲವೊಂದು ಹುಟ್ಟಿದ ಮಗುನ ಎತ್ಕೊಂಡೋಗಿ ವೆಂಟಿಲೇಟ್ರಲ್ಲಿ ಇಟ್ಬಿಡ್ತಾರೆ, ಜಾಂಡೀಸ್ ಅಂತ ಹೇಳ್ತಾರೆ. ಆಮೇಲೆ ಮಗು ಬದುಕೋದಕ್ಕೆ ಕಷ್ಟ ಅಂತಾರೆ, ಬ್ಲಡ್ ಇಲ್ಲ ಅಂತಾರೆ. ಇದೆಲ್ಲ ಏನಕ್ಕೆ? ಪಾಪ ಮಾಡಿದ್ರಿಂದನಾ? ಇಟ್ ಈಸ್ ಕನೆಕ್ಟೆಡ್ ಟು ಒನ್ ಮ್ಯಾನ್ ಹೂ ಸಿನ್ಡ್. ಪಾಪ ಮಾಡಿದಂಥ ಒಬ್ಬ ಮನುಷ್ಯನಿಂದನೇ ಕಾಯಿಲೆ ಬಂದ್ಬಿಟ್ಟು ತಾನಾಗಿ ಆಟೋಮೆಟಿಕ್ಕಾಗಿ ಬರ್ತೈತೆ. ಜೆನಿಸಿಸ್ 3:17-18, ಆದಿಕಾಂಡ ಬರೆದ ಪುಸ್ತಕ 3:17-18. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು. ಮುಳ್ಳುಗಿಡಗಳು ಬಹಳವಾಗಿ ಹುಟ್ಟುವ. ನೋಡಿ, ಯಾರಾದರೂ ಮುಳ್ಳು ಬೆಳೆಯೋದಕ್ಕೆ ನೀರು ಹುಯ್ತಾರ? ನೀವು ನೀರೇ ಹುಯ್ಯೋದು ಬೇಡ, ಮುಳ್ಳು ಹೇಗೆ ಬೆಳೆಯುತ್ತೆ? ಎಲ್ಲರೂ ಹೇಳಿ, ಇವತ್ತು ಮೆಸೇಜ್ ಹೇಳಿ. ತಾನಾಗಿ ಆಮೇಲೆ ಹೇಗೆ ಮುಳ್ಳು ಬೆಳೆಯೋದು? ತಾನಾಗೇ ಬೆಳೆಯುತ್ತೆ. ನೀವು ಅದಕ್ಕೆ ನೀರೇ ಹಾಕೋದು ಬೇಡ, ತಾನಾಗೇ ಬೆಳೆಯುತ್ತೆ. ಮುಳ್ಳು ಅಂದರೆ ಶಾಪ. ಇವಾಗೇನು ಬೇಡ, ಇವಾಗ ವಯಸ್ಸಾಗೋದನ್ನು ಇಟ್ಕೊಳ್ಳಿ, ಏನು ಮಾಡೋದು ಬೇಡ, ತಾನಾಗೇ ಆಗಿಬಿಡುತ್ತೆ. ಸೊ ಇವತ್ತು ಜಿಮ್ಮು, ಬ್ಯೂಟಿ ಪಾರ್ಲರು ಇದೆಲ್ಲ ಏನಕ್ಕೆ? ಅದನ್ನೆಲ್ಲ ಅವಾಯ್ಡ್ ಮಾಡಿಸೋದಕ್ಕೆ. ಹೆಂಗೆ? ಹೆಲ್ತಿ ಫುಡ್ಡು, ಜಿಮ್ಮು, ವಾಕಿಂಗು, ಆಮೇಲೆ ಬಂದ್ಬಿಟ್ಟು ಬ್ಯೂಟಿ ಪಾರ್ಲರು ಇದೆಲ್ಲ ಏನು ಗೊತ್ತಾ? ಹೋಗ್ತಾ ಇರೋದನ್ನು ತಡೆದು ನಿಲ್ಲಿಸುತ್ತೆ ಸ್ವಲ್ಪ ದಿವಸ ಅಟ್ಲೀಸ್ಟ್. ಅಂದರೆ ತುಂಬ ವಯಸ್ಸಾದವ್ರ ಥರ ಕಾಣಿಸ್ಬಾರ್ದು, ಸ್ವಲ್ಪ ಹೆಂಗಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಫೌಂಡೇಶನ್ ಎಲ್ಲ ಹಾಕಿ ಮತ್ತೆ ಫಸ್ಟ್ಲಿಂದ
ಏನು ಮಾಡ್ತಾರೆ, ಫೌಂಡೇಶನ್ ಎಲ್ಲ ಹಾಕಿ ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡಿ ಹೋಗ್ತಾ ಇರುವಂಥ ಆ ಸುಂದರನ ಮತ್ತೆ ಅಟ್ಲೀಸ್ಟ್ ವಾಪಸ್ ತರೋದಕ್ಕೆ ಇಷ್ಟು ಖರ್ಚು ಮಾಡಬೇಕು. ಬಿಳಿ ಕೂದಲು ತಾನಾಗೇ ಬರುತ್ತೆ, ನೀವಾಗೇ ಕಷ್ಟಪಟ್ಟು ಡೈ ಹೊಡ್ಕೊಬೇಕು. ಹೇಗೆ ಕೂದಲು ಉದ್ರೋದು ತಾನಾಗೇ ಬೀಳುತ್ತೆ. ಹೇರ್ ಫಾಲ್ ಶ್ಯಾಂಪು ಹಾಕ್ಕೊಂಡು ಬೀಳದೇ ಇರೋ ಥರ ನೋಡ್ಕೊಬೇಕು. ಹೇಗೆ ಸೊ ಕೂದಲು ಉದುರುತ್ತೆ, ವಯಸ್ಸಾಗೋ ಥರ ಕಾಣಿಸುತ್ತೆ, ಸ್ಕಿನ್ನೆಲ್ಲ ಬಂದ್ಬಿಟ್ಟು ರಿಂಕಲ್ಸ್ ಬರುತ್ತೆ, ಕಣ್ಣು ಕೆಳಗಡೆ ಕಪ್ಪಗಾಗುತ್ತೆ, ಎಲ್ಲ ವೈಟ್ ಆಗುತ್ತೆ, ಟಯಾರ್ಡಿಗಿದ್ದಂಗೆ ಕಾಣಿಸುತ್ತೆ. ಆದರೆ ಎಕ್ಸಸೈಸ್ ಮಾಡಿದ್ರೆ, ಜಿಮ್ ಮಾಡಿದ್ರೆ ಸ್ವಲ್ಪ ಬೆಂಡಾಗಿರೋದು ಫಿಟ್ ಆಗುತ್ತೆ, ಬ್ಯೂಟಿ ಪಾರ್ಲರ್ಗೆ ಹೋದರೆ ಸ್ವಲ್ಪ ಚೆನ್ನಾಗಿಲ್ಲದೆ ಇರೋದೆಲ್ಲ ಚೆನ್ನಾಗಾಗುತ್ತೆ, ಡೈ ಹಾಕಿದ್ರೆ ಸ್ವಲ್ಪ ಬೆಳ್ಳಿಗೆಲ್ಲ ಕಪ್ಪಗಾಗುತ್ತೆ. ನೋಡಿ, ಇದೆಲ್ಲ ರಿಸ್ಕ್ ತೊಗೊಂಡು ನಾವು ಮಾಡಬೇಕು. ಯಾಕೆ? ಬಿಕಾಸ್ ಆಫ್ ಒನ್ ಮ್ಯಾನ್. ಆವಾಗಲೇ ಹೆಂಗೆ 900 ವರ್ಷ ಇದ್ದರು, 969 ಇಯರ್ಸು, 67 ಇಯರ್ಸು, 950 ಇಯರ್ಸು, 900 ಇಯರ್ಸ್ ಎಲ್ಲ ಇದ್ದರು. ಆದರೆ ಒಬ್ಬ ಮನುಷ್ಯನ ಪಾಪದಿಂದ ಎಲ್ಲ ತಾನಾಗೇ ಆಗ್ತೈತೆ. ಕಾಯಿಲೆ ಅನ್ನೋದು ತಾನಾಗಾಗ್ತೈತೆ, ಡೆತ್ ಅನ್ನೋದು ತಾನಾಗಾಗ್ತೈತೆ, ಶಾಪ ಅನ್ನೋದು ತಾನಾಗಾಗ್ತೈತೆ, ಕಷ್ಟ, ಕಣ್ಣೀರು, ವೇದನೆ ಎಲ್ಲ ತಾನಾಗಾಗ್ತೈತೆ. ಬಿಕಾಸ್ ವಿ ವೇರ್ ಕನೆಕ್ಟೆಡ್ ವಿತ್ ಆಡಮ್. ಬಟ್ ನಾವ್ ಈಗ ವಿ ಆರ್ ಕನೆಕ್ಟೆಡ್ ವಿತ್ ಕ್ರೈಸ್ಟ್. ಪ್ರೈಸ್ ದಿ ಲಾರ್ಡ್. ಅದೇ ಸತ್ಯ. ಈಗ ನಾವು ಶುಭ ಸಂದೇಶನ ಕೇಳಬೇಕು. ನಾವು ಯು ಆರ್ ನಾಟ್ ಕನೆಕ್ಟೆಡ್ ಟು ಆಡಮ್, ನಾವು ಯು ಆರ್ ಕನೆಕ್ಟೆಡ್ ಟು ಕ್ರೈಸ್ಟ್. ಸೊ ಎಲ್ಲರೂ ಪಾಪ ಮಾಡಿದ್ದಾರೆ. ಆದರೆ ನಾನು ಪಾಪನೇ ಮಾಡಿಲ್ಲ ಅನ್ನೋದು ಯಾರೂ ಇಲ್ಲ. ಎಲ್ಲರೂ ಪಾಪ ಮಾಡಿದ್ದಾರೆ. ಆದರೆ ಎಲ್ಲರ ಪಾಪಗಳನ್ನು ಕ್ಷಮಿಸಿ ದೇವರು ಆಶೀರ್ವದಿಸ್ತಾರೆ ಅನ್ನೋದೇ ಸತ್ಯ. ನೋ ಮ್ಯಾನ್ ಈಸ್ ರೈಟ್ ಇನ್ ಫ್ರಂಟ್ ಆಫ್ ಗಾಡ್. ಯಾರೂ ಆಗೋಕ್ಕಾಗಲ್ಲ, ದೇವ್ರು ಮಾಡಿದ್ದಾರೆ. ಈಗ ಈ ರೀತಿ ಹೇಳ್ತೀನಿ, ಈ ಲೋಕದಲ್ಲಿ ಇರೋರೆಲ್ಲ 2 ಗ್ರೂಪ್ಸ್, 2 ಗ್ರೂಪು. ಒಂದು ಕ್ರಿಶ್ಚಿಯನ್ಸ್, ಆಮೇಲೆ ನಾನ್ ಕ್ರಿಶ್ಚಿಯನ್ಸ್. ಆ್ಯಕ್ಚುಲಿ ನಾವು ಹೇಳೋದು ಆ್ಯಕ್ಚುಲಿ ಅದಲ್ಲ, ನಿಜ. ಬಿಲೀವರ್ಸ್ ಅಷ್ಟೇ. ನಂಬಿರೋರು, ನಂಬದೇವ್ರವ್ರು 2 ಗ್ರೂಪೇ ಲೋಕದಲ್ಲಿರೋದು. ಪರಲೋಕಕ್ಕೆ ಹೋಗೋರೆಲ್ಲ ನಂಬಿರೋರು, ಒಳ್ಳೆಯವರಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಪರಲೋಕಕ್ಕೆ ಹೋಗುವವರೆಲ್ಲರೂ ನಂಬಿರೋರೇ ಹೊರತು ಒಳ್ಳೆಯವರಲ್ಲ. ಇದೇ ಇಂಟ್ರೋ. ಪರಲೋಕಕ್ಕೆ ಹೋಗುವವರೆಲ್ಲರೂ ನಂಬಿರೋವರೇ ಹೊರತು ಒಳ್ಳೆಯವರಲ್ಲ. ಒಳ್ಳೆಯವರಾಗಿ ಹೋಗ್ಬೇಕು ಅಂದರೆ ಪರಲೋಕ ಎಂಟಿ. ಯೇಸು ಸ್ವಾಮಿ ಬಿಟ್ಟರೆ ಬೇರೆ ಯಾರೂ ಇರಲ್ಲ ಒಳಗಡೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಕ್ರೈಸ್ತರು ಅಂದರೆ ತಪ್ಪೇ ಮಾಡಿದವ್ರು ಇರಲ್ಲ, ತಪ್ಪೇ ಮಾಡಿಲ್ಲ ಅನ್ನೋರಲ್ಲ. ಕ್ರೈಸ್ತರು ಅಂದರೆ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ, ಈಗ ಆದಾಮಿನಿಂದ ಬರುವಂಥ ಶಾಪಗಳನ್ನೆಲ್ಲ ದೇವರು ತಡೆದು ಯೇಸು ಕ್ರಿಸ್ತನ ಮುಖಾಂತರ ಬರುವಂಥ ಎಲ್ಲ ಆಶೀರ್ವಾದಗಳನ್ನು ಇವತ್ತು ನಮ್ಮ ಮೇಲೆ ದೇವರು ಸುರಿಸೋದಕ್ಕೆ ವಿ ಆರ್ ಎಲಿಜಿಬಲ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್ ಅನ್ನೋದೇ ಗಾಸ್ಪಲ್. ತಾನಾಗೆ ಆಯ್ತು. ಇವಾಗ ನೋಡಿ, ಇವಾಗ ಯೇಸು ಸ್ವಾಮಿ ಜೊತೆ ಕನೆಕ್ಟ್ ಆಗಿದ್ದವರು ಏನು ನಡೀತು? ದ ಬುಕ್ ಆಫ್ ಆಕ್ಟ್ಸ್, ಅಪೊಸ್ತಲರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 7ರಿಂದ ಓದಿ ಬೇಗ. ನೋಡಿ, ಸೆರೆಮನೆಯಲ್ಲಿ ಇವನ್ನ ಕಟ್ಟಾಕ್ಬಿಟ್ಟಿದ್ದಾರೆ. ಪೇತ್ರನನ್ನು ದೇವದೂತನ ಬಂದು ಎಬ್ಬರಿಸ್ತಾನೆ. ಪಟ್ ಅಂತ ಎದೊಳಪ್ಪ ಅಂತ. ಸರಪಣಿಗಳೆಲ್ಲ ಕಳ್ಸಿ ಬಿದ್ದವು. ಹೆಂಗೆ ಬಿತ್ತು ಸರಪಣಿಗಳು? ತಾನಾಗಿ. ಎಲ್ಲರೂ ಹೇಳಿ ತಾನಾಗಿ. ನೆಕ್ಸ್ಟ್, ಅವರು ಮೊದಲನೆಯ 2ನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದರು. ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ಅದು ಅವರಿಗೆ ತೆರೆಯುತ್ತೆ. ಎಲ್ಲರೂ ಹೇಳಿ, ತನ್ನಷ್ಟಕ್ಕೆ ತಾನೇ. ಎಲ್ಲರೂ ಹೇಳಿ, ತಾನಾನ ತನನ ತಾನಾನ ತಾನಾನ ತನನ ತಾನಾನ. ತನ್ನಷ್ಟಕ್ಕೆ ತಾನೇ. ಯಾಕೆ? ನಾವು ದೇ ಆರ್ ಕನೆಕ್ಟೆಡ್ ವಿತ್ ಕ್ರೈಸ್ಟ್. ಹೇಗೆ ತಾನಾಗಿ ಶಾಪ, ಹೇಗೆ ತಾನಾಗಿ ದರಿದ್ರ, ಹೇಗೆ ತಾನಾಗಿ ಕಾಯಿಲೆಗಳು ಬಂತೋ, ಹೀಗೆ ತಾನಾಗೆ ಡೋರ್ಸ್ ಎಲ್ಲ ಓಪನ್ ಆಗ್ತೈತೆ, ತಾನಾಗೆ ಅದ್ಭುತ ನಡೀತೈತೆ, ತಾನಾಗೆ ಮಿರಾಕಲ್ ನಡೀತೈತೆ. ಬಿಕಾಸ್ ನೌ ವಿ ಆರ್ ಕನೆಕ್ಟೆಡ್ ಟು ಕ್ರೈಸ್ಟ್. ಆಮೇಲೆ ಇವನು ಬಾಗಿಲ ಹತ್ರ ಬರ್ತಾನೆ. ನೋಡಿ, ಇವಾಗ ಮಾಲ್ಗಳೆಲ್ಲ ನೋಡಿ, ಕೆಲವೊಂದು ಗ್ಲಾಸ್ ಡೋರ್ಸ್ ಇರ್ತೈತೆ. ಜಸ್ಟ್ ನಿಮ್ಮ ಪ್ರೆಸೆನ್ಸ್ ಬೇಕಲ್ಲಷ್ಟೇ. ನೀವು ಹೋಗಿ ಅಲ್ಲಿ ನಿಂತಿದ ತಕ್ಷಣ ಇಮಿಡಿಯೇಟ್ಲಿ ದ ಗ್ಲಾಸ್ ಡೋರ್ಸ್ ವಿಲ್ ಬಿ ಓಪನ್ಡ್. ಹೇಗೆ? ತಾನಾಗಿ. ಎಲ್ಲ ಸೆನ್ಸರ್ ತಾನಾಗಿ. ಸೊ ಈ ಕಾಲದಲ್ಲೇ
ಸೆನ್ಸರ್ ಅಷ್ಟು ಕೆಲಸ ಮಾಡ್ತೈತೆ ಅಂದರೆ ವಾಕ್ಯ ಎಷ್ಟು ಕೆಲಸ ಮಾಡಬೇಕು. ನೋಡಿ, ಇಲ್ಲಿ ಪೇತ್ರನ ಕಾಲದಲ್ಲೇ ತಾನಾಗೆ ಓಪನ್ ಆಯ್ತು. ಇವಾಗ ಕಂಡುಹಿಡಿದಿದ್ದು ಮಾಲಲ್ಲಿ, ಆಗಲೇ ಬಂದ್ಬಿಡ್ತದು. ಯಾವಾಗ ಯೇಸು ಸ್ವಾಮಿ ಇದ್ದಾಗಲೇ ಮುಂದೆ ಬಂದಿದ ತಕ್ಷಣ ಸೆನ್ಸರ್ ತಾನಾಗೆ ಓಪನ್ ಆಯಿತು, ಅವತ್ತೇ ಓಪನ್ ಆಯಿತು. ಆಮೇಲೆ ಇವ್ರು ಬಂದು ನಿಲ್ತಾರೆ. ವೆನ್ ದೇ ಹ್ಯಾಡ್ ವಾಕ್ ಇಟ್ ಓಪನ್ಡ್ ಫಾರ್ ದೆಮ್ ಬೈ ಇಟ್ ಸೆಲ್ಫ್. ಹೆಂಗೆ ಓಪನ್ ಆಯಿತು ಗೊತ್ತಿಲ್ಲ. ಯಾರು ಓಪನ್ ಮಾಡಿದ್ರು? ಸರಪಣಿನ ಯಾರು ಬಿಚ್ಚಿದ್ರು? ಗೊತ್ತಿಲ್ಲ. ತಾನಾಗೆ. ಇವತ್ತು ನಾನು ಆಶೀರ್ವಾದವಾಗಿದ್ದೀನಿ ಹೇಗೆ ಗೊತ್ತಿಲ್ಲ. ಸಡನ್ನಾಗಿ ನಿನಗೆ ಇಂಕ್ರಿಮೆಂಟ್ ಆಯಿತು ಹೆಂಗೆ ಗೊತ್ತಿಲ್ಲ. ಸಡನ್ನಾಗಿ ಒಂದು ಬಿಸ್ನೆಸ್ ಕ್ಲಿಕ್ ಆಗ್ತೈತೆ ಹೆಂಗೆ ಗೊತ್ತಿಲ್ಲ. ತಾನಾಗೆ. ಯಾಕೆ ತಾನಾಗುತ್ತೆ? ನಾವು ಯು ಆರ್ ನಾಟ್ ಅಂಡರ್ ಕರ್ಸ್, ಯು ಆರ್ ಅಂಡರ್ ಬ್ಲೆಸ್ಸಿಂಗ್. ಯು ಆರ್ ಕನೆಕ್ಟೆಡ್ ಟು ಕ್ರೈಸ್ಟ್. ಇವಾಗ ನೀನು ಕ್ರಿಸ್ತನೊಳಗಡೆ ಕನೆಕ್ಟೆಡ್ ಆಗಿರೋದ್ರಿಂದ ನಿನಗೆ ತಾನಾಗೆ ಅದ್ಭುತ ನಡೀತೆ. ಯಾಕಪ್ಪ ಶಾಪ? ಯಾಕೆ ಯಾರೋ ಏನೋ ಮಾಡಿಟ್ಬಿಟ್ಟಿದ್ದಾರೆ, ಏನೋ ನನಗೆ ಮಾತ್ರ ಯಾಕೆ ನಡೀತೈತೆ? ಆ ಮೈಂಡ್ ಸೆಟ್ಟನ್ನೇ ನೀನು ಎತ್ತಾಕ್ಬಿಡಿ ಯೇಸುವಿನ ನಾಮದಲ್ಲಿ. ನಿನಗೆ ಇನ್ಮೇಲೆ ತಾನಾಗೆ ಎಲ್ಲ ನಡೆಯುತ್ತೆ. ಪ್ರೈಸ್ ಅಲಾಟ್. ಹೆಂಗೆ ಎಲ್ಲರೂ ಹೇಳಿ ಆಮೆನ್. ಸಡನ್ ಸರ್ಪ್ರೈಸ್ಗಳು ನಡೆಯುತ್ತೆ. ಈಗ ನೋಡಿ, Psalms 91:3 ಓದಿ. ಫಾರ್ ಈ ವಿಲ್ ರೆಸ್ಕ್ಯೂ ಫ್ರಮ್ ಎವ್ರಿ ಟ್ರ್ಯಾಪ್. ಎಲ್ಲಿ ಟ್ರ್ಯಾಪ್ ಇದೆ ಅಂತ ಗೊತ್ತಿಲ್ಲ. ಎಲ್ಲರೂ ಹೇಳಿ. ಈಗ ಹಕ್ಕಿನ ಹಿಡಿಯೋರು ಏನು ಗೊತ್ತಾ, ಬಲೆ ಹಾಕ್ಬಿಟ್ಟಿರ್ತಾರೆ. ಇದು ಬಂದ್ಬಿಟ್ಟು ಸಡನ್ನಾಗಿ ಅಲ್ಲಿ ಬಂದು ಕುಂತ್ಕೊಳ್ಳುತ್ತೆ ನೋಡಿ, ಟ್ರ್ಯಾಪ್ ಅದು ಸಡನ್ನಾಗಿ. ಎಲ್ಲರೂ ಹೇಳಿ. ಹೇಗೆ ಸೈತಾನನು ಗೊತ್ತಿಲ್ಲದೆ ಟ್ರ್ಯಾಪ್ ಇಟ್ಟಿದ್ದಾನೋ ಅದೇ ರೀತಿಯೇ ನಮ್ಮ ಲೈಫಲ್ಲಿ ಗೊತ್ತಿಲ್ಲದೆ ಬ್ಲೆಸ್ಸಿಂಗ್ ಒಂದು ಟ್ರ್ಯಾಪ್ ಇರುತ್ತೆ. ಸಡನ್ನಾಗಿ ಅಲ್ಲಿ ಚೆಕ್ ಹಾಕೊಂಡ್ಬಿಡ್ತೀವಿ. ವಾವ್ ಕಮಾನ್. ಸೈತಾನನೇ ಹಿಂಗೆ ಮಾಡಬೇಕಂದ್ರೆ ದೇವರು ಎಷ್ಟು ಇಟ್ಟಿರ್ತಾರೆ ನಮಗೆ. ಓ ಮೈ ಗಾಡ್. ಕೀರ್ತನೆ 24:5-6. He shall receive blessing from the Lord and righteousness from the God of his salvation. This is Jacob, the generation of those who seek him, who seek your face. This is Jacob, the generation of those who seek him. ನೋಡಿ, ದಾವೀದನು ಅಬ್ರಾಹ್ಮನ ದೇವರೇ ಅಂತ ಹೇಳಿಲ್ಲ, ಈಸಾಕನ ದೇವರೇ ಅಂತ ಹೇಳಿಲ್ಲ, ಯಾಕೋಬನ ದೇವರೇ ಅಂತ ಇಟ್ಕೊಂಡವನೆ. ಏನು ಸ್ಪೆಷಾಲಿಟಿ ಅಂದರೆ ಇವ್ರ ಮೂವರಲ್ಲೂ ಒಂದೊಂದು ಗುಣ ಇದೆ. ಚೆನ್ನಾಗಿ ತಿಳ್ಕೊಳ್ಳಿ, ಮೂವರಲ್ಲೂ ಒಂದೊಂದು ಗುಣ ಇದೆ. ಅಬ್ರಾಹ್ಮನು ಯಾರು ಗೊತ್ತಾ? ದ ಮ್ಯಾನ್ ಆಫ್ ಫೇತ್. ಐಸಕ್, ದ ಮ್ಯಾನ್ ಆಫ್ ಒಬೀಡಿಯನ್ಸ್. ದೇವ್ರು ಏನು ಹೇಳ್ತಾರೆ ಕೇಳ್ತಾರೆ. ಜೇಕಬ್, ಡಿಸಿವರ್. ಯಾರು ಗೊತ್ತಾ? ಅವನು ಭಯಂಕರ ಪೋರ್ಟ್ರೆಂಟಿ, ದ ಗಾಡ್ ಆಫ್ ಜೇಕಬ್. ಅಬ್ರಾಹ್ಮನು ದೇವರೇ ಅಂದರೆ ಅವ್ನಿಗೆ ಸ್ವಲ್ಪ ನಂಬಿಕೆ ಐತೆ. ಈಸಾಕನಂದರೆ ಹೇಳಿದ ಮಾತು ಕೇಳ್ದವನು. ಈ ಯಾಕೋಬ್ ಯಾರು ಗೊತ್ತಾ? ಊರೆಲ್ಲ ಎಮರ್ಸ್ಕೊಂಬಂದವನು. ಅದಕ್ಕೆ ದಾವೀದ್ ಅಲ್ಲಿ ಕನೆಕ್ಟ್ ಆಗ್ಬಿಡ್ತಾನೆ, ದ ಗಾಡ್ ಆಫ್ ಜೇಕಬ್. ನಾವೆಲ್ಲ ಯಾವ ಗ್ಯಾಂಗು? ಜೇಕಬ್ ಗ್ಯಾಂಗ್. ಎಲ್ಲರೂ ಹೇಳಿ. ನಾವೆಲ್ಲ ಯಾವ ಗ್ಯಾಂಗು? ಜೇಕಬ್ ಗ್ಯಾಂಗ್. ಈ ಜೇಕಬ್ ಯಾಕೋಬನ್ ಏನು ಮಾಡ್ದ ಗೊತ್ತಾ? ನಂಬಿಲ್ಲ ಏನಿಲ್ಲ, ಅಪ್ಪನ ಏಮರ್ಸೋದು, ಅಣ್ಣನ ಏಮರ್ಸೋದು, ಅಲ್ಲಿ ಮಾವನ ಏಮರ್ಸೋದು, ಬೇರೆ ಏಮರ್ಸ್ಕೊಂಡು ಅಲ್ಲಿ ಇಲ್ಲಿ ರೋಲ್ ಹೊಡ್ಕೊಂಡು ರೌಂಡ್ ಹೊಡ್ಕೊಂಡು. ನೋಡಿ, ಈ ಹುಡುಗಿನ ಲವ್ ಮಾಡೋದು, ಆ ಹುಡುಗಿನ ಲವ್ ಮಾಡೋದು, ಈ ಹುಡುಗಿಗೆ 7 ವರ್ಷ, ಆ ಹುಡುಗಿಗೆ 7 ವರ್ಷ, 14 ವರ್ಷ ಅಲ್ಲಿ ಕಳ್ದ. ಗಾಡ್ ಸೇಸ್, ಐ ಆಮ್ ದ ಗಾಡ್ ಆಫ್ ಜೇಕಬ್. ರಾಕಬಾ ಶಂದರ ಬಾರಬ. This is Jacob, the generation of those who seek him, who seek your face. ಇದಕ್ಕಿಂತ ಮುಂಚೆ ವಾಕ್ಯ ನೋಡಿ. They will receive the Lord's blessing and have a right relationship with God ಅಂತ ಹೇಳ್ಬಿಟ್ಟು ಕೆಳಗಡೆ ಜಾಕಬ್ ಹೇಳ್ತಾರೆ. Even Jacob can have a relationship with God. ನೋಡಿ, blessing and righteousness both are connected. ಎಲ್ಲರೂ ಹೇಳಿ. blessing and righteousness. blessing and righteousness. ಸೊ ಇವನು ದೇವ್ರ ಮಾತು ಕೇಳಿಲ್ಲ, ಅಲ್ಲೇ ಮರ್ಸ, ಇಲ್ಲೇ ಮರ್ಸ, ಅಲ್ಲೇ ಮರ್ಸ. ಆದರೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ನಾನು ಯಾಕೋಬನ ದೇವರು. ಅವನಿಗೆ ನೀತಿನ ದೇವರೇ ಕೊಟ್ಟರು. ಭಯಪಡಬೇಡಪ್ಪ, ನಾನು ನಿನ್ನ ಜೊತೆ ಇದ್ದೆ. ನೋಡಿ, ಇಲ್ಲೆಲ್ಲ ಏಮರ್ಸ್ಕೊಂಬರ್ತಾನ, ಅಲ್ಲಲ್ಲೇ ಏಮರ್ಸ್ಕೊಂಬರ್ತಾನ, ಅಲ್ಲಿ ಮಾವನ ಹತ್ರ ಏಮರ್ಸ್ಕೊಂಬರ್ತಾನ. ಅಲ್ಲಿ ನೋಡಿ, ಎಲ್ಲ ಏಮರ್ಸ್ಕೊಂಡು ಅಲ್ಲಿಂದ ಹೆಂಡ್ತಿನ ಕರ್ಕೊಂಡು, ಮಕ್ಕಳನ್ನ ಕರ್ಕೊಂಡು, ಅವ್ರ ಹತ್ರ ಇರೋದೆಲ್ಲ ಎಲ್ಲ ಕುರಿಗಳನ್ನೆಲ್ಲ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್. ಎಲ್ಲಿಂದ? ಮಾವನ ಹತ್ರ ಹೇಳಲಿಲ್ಲ, ಮಾಡಿಲ್ಲ, ಅಲ್ಲಿಂದ ಎಸ್ಕೇಪ್. ಇಲ್ಲಿ ಅಪ್ಪನ ಹತ್ರ ಹೇಳಲಿಲ್ಲ, ಕೇಳಿಲ್ಲ, ನಾನೇ ಏಸ ಅಂದ್ಬಿಟ್ಟು ಅಲ್ಲಿಂದ ಆಶೀರ್ವಾದ ತಗೊಂಡ. ಅಲ್ಲಿ ಏಸಾಗ ಗೊತ್ತಿಲ್ಲದೆ ಅಲ್ಲಿಂದ ಎಸ್ಕೇಪ್, ಅಲ್ಲಿಂದ ಮಾವನ ಹತ್ರ ಎಸ್ಕೇಪ್. ನೋಡಿ, ಇವನ್ ಲೈಫೇ ಭಾಳ ಏಮರ್ಸದೆ, ಎಲ್ಲ ಏಮರ್ಸ್ಕೊಂಡೇ ಬರ್ತಾನೆ. ಆದರೆ ಅವನ್ನ ನೋಡಿ ದೇವ್ರು ಹೇಳ್ತಾರೆ, ಐ ಆಮ್ ದ ಗಾಡ್ ಆಫ್ ಜೇಕಬ್.
ಅಪ್ಪ ನೀನು ಸರಿ ಇಲ್ಲ ಅಂತ ನನಗೆ ಗೊತ್ತು, ಆದರೂ ನನ್ನ ನೀತಿ ನಾನು ನಿನಗೆ ಕೊಡ್ತೀನಿ. ಗಾಡ್ ಈಸ್ ಗುಡ್. ಆಮೇನ್. ಒಳ್ಳೆಯವ್ರಿಗೆ ಮಾತ್ರ ದೇವರಲ್ಲ, ಕೆಟ್ಟವ್ರಿಗೂ ದೇವರು ಒಳ್ಳೆಯವರು. ಕಮಾನ್. ಆಮೇನ್. ನೋಡಿ, ಇಷ್ಟೆಲ್ಲ ಇಷ್ಟೆಲ್ಲ ಮಾಡಿದ್ಮೇಲೆ 31:22 Genesis 31:22, ಆದಿಕಾಂಡ 31:22. ಯಾಕೋಬನು ಓಡಿ ಹೋದ ವರ್ತಮಾನವು 3ನೇ ದಿನದಲ್ಲಿ ಲಾಬಾನನಿಗೆ ತಿಳಿದು ಬರಲು, ಮಾವನಿಗೆ ಗೊತ್ತಾಗ್ಬಿಡ್ತು, ಲಾಬಾನನಿಗೆ ತಿಳಿದು ಬಿಡ್ತು. ಅವನು ತನ್ನ ಬಂಧು ಜನರನ್ನು ಕೂಡಿಕೊಂಡು 7 ದಿನ ಪ್ರಯಾಣ ಮಾಡಿ ಯಾಕೋಬನನ್ನು ಹಿಂದಟ್ಟಿ 7 ದಿನ ಪ್ರಯಾಣ ಮಾಡಿ ಯಾಕೋಬನನ್ನು ಹಿಂದಟ್ಟಿ ಗಿಲ್ಯಾದ್ ಬೆಟ್ಟದ ಸೀಮೆಯಲ್ಲಿ ಅವನನ್ನು ಸಂಧಿಸಿದನು. ಆದರೆ ರಾತ್ರಿಯಲ್ಲಿ ದೇವರು ಅರಾಮ್ಯನಾದ ಲಾಬಾನನ ಕನಸಿನಲ್ಲಿ ಬಂದು ನೋಡಿಕೋ, ನೀನು ಯಾಕೋಬನಿಗೆ ಏನು ಅನ್ನಬೇಡ, ಏನು ಅನ್ಬಾರ್ದು. ಆ ಊರೆಲ್ಲ ಅವನ ಬಗ್ಗೆ ತಪ್ಪು ಹೇಳಿ, ನೀನು ಮಾತಾಡಬಾರ್ದು. ಪ್ರೈಸ್ ದಿ ಲಾರ್ಡ್. ನೋಡಿ, ಜನ ನಮ್ಮನ್ನು ನೋಡೋದು ಬೇರೆ, ದೇವ್ರು ನನ್ನನ್ನು ನಿಮ್ಮನ್ನು ನೋಡೋದು ಬೇರೆ. ಆಮೇನ್. ಲಾಬಾನನು ಇವನು ಹೋಗಿ ಅವತ್ತು ಏನು ಇಲ್ಲದೆ ಮಾಡಬೇಕು ಅಂತ ಹೋಗ್ತಾನೆ. ದೇವ್ರ ಕನ್ಸಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಹುಷಾರ್, ಬಿ ಕೇರ್ಫುಲ್. ಗಾಡ್ ಸೆಡ್ ಬಿ ಕೇರ್ಫುಲ್. ಎಲ್ಲರೂ ಹೇಳಿ, ಗಾಡ್ ಸೆಡ್. ಏನು ಹೇಳ್ತಾರೆ? ಬಿ ಕೇರ್ಫುಲ್ ನಾಟ್ ಟು ಸೇ ಎನಿಥಿಂಗ್ ಟು ಜೇಕಬ್ ಬಿಕಾಸ್ ಹಿ ಈಸ್ ಮೈ ಸನ್, ಹಿ ಈಸ್ ಮೈ ಸರ್ವೆಂಟ್. ನೀನೇನು ಮಾತಾಡಬೇಡ, ಬಿ ಕೇರ್ಫುಲ್, ದ ಗಾಡ್ ಆಫ್ ಜೇಕಬ್. ಪ್ರೈಸ್ ದಿ ಲಾರ್ಡ್. ಆಮೆನ್. ನೋಡಿ, NLT, ಐ ಆಮ್ ವಾರ್ನಿಂಗ್ ಯು. ಹೆಂಗೆ? ಐ ಆಮ್ ವಾರ್ನಿಂಗ್ ಯು, ಲೀವ್ ಜಾಕಬ್ ಅಲೋನ್. ಅವನೇನೇ ಮಾಡಿದ್ರು ನೀನು ಅವನ ಹತ್ರ ಕೇಳಬಾರ್ದು. ಈ ಥರ ಸಪೋರ್ಟ ಮಾಡೋ ದೇವರು. ಅದಕ್ಕೇ ದಾವೀದ ಅಲ್ಲಿ ಇಟ್ಕೊಂಡ್ಬಿಟ್ಟ, ಗಾಡ್ ಆಫ್ ಜಾಕಬ್. ನೋಡಿ, ಎಲ್ಲ ಕೇಡಿಗಳ ಗ್ರೂಪ್ ಇದು. ದ ಗಾಡ್ ಆಫ್ ಜಾಕಬ್ ಅಂದರೆ ಕೇಡಿಗಳ ಗ್ರೂಪು. ಸೊ ಅಬ್ರಾಹ್ಮನ್ಗೆ ಒಂದು ಹೆಸರಿದೆ, ಐಸಕ್ಗೆ ಒಂದು ಹೆಸರಿದೆ, ಜೇಕಬ್ಗೆ ಒಂದು ಹೆಸರಿದೆ. ಸೊ ಮೂರು ಕ್ಯಾರೆಕ್ಟರ್ಸ್. ಸೊ ಜೇಕಬ್ ಮೀನ್ಸ್ ಡಿಸೀವ್, ಜೇಕಬ್ ಮೀನ್ಸ್ ಮೋಸ, ಜೇಕಬ್ ಮೀನ್ಸ್ ಸ್ವಂತ ನೀತಿ ಏನೂ ಇಲ್ಲ. ಬಟ್ ಗಾಡ್ ಟೆಲ್ಸ್, ಐ ಆಮ್ ದ ಗಾಡ್ ಆಫ್ ಜೇಕಬ್. ಐ ಮೀನ್, ಡೋಂಟ್ ಸೇ ಎನಿಥಿಂಗ್ ಟು ಜೇಕಬ್ ಅಂತ ಹೇಳ್ತಾರೆ. ನೋಡಿ, ಇಲ್ಲ ಅಂದಿದ್ರೆ ಅವನೇನು ಹೇಳ್ತಾನೆ ಗೊತ್ತಾ? 29 ನೋಡಿ, 29 ಏನು ಹೇಳ್ತಾನೆ? ನಿಮಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು, ಕೇಡು ಮಾಡುವುದಕ್ಕೆ ಸಾಮರ್ಥ್ಯ ಉಂಟು. ಆದರೆ ಹೋದ ರಾತ್ರಿಯಲ್ಲಿ ನಿಮ್ಮ ತಂದೆಯ ದೇವರು ಯಾಕೋಬನಿಗೆ ಏನು ಅನ್ನಬೇಡ ಅಂತ ಹೇಳಿದ್ಕೆ ನಾನು ನಿನ್ನ ಬಿಡ್ತಾ ಇದ್ದೀನಿ, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತಾ ಇದ್ದೆ. ಐ ಕುಡ್ ಡಿಸ್ಟ್ರಾಯ್ ಯು. ಅಂದರೆ ಇವತ್ತು ಏನು ಇಲ್ದಿರೋ ಥರ ಮಾಡ್ತಾ ಇದ್ದೆ. ಆದರೆ ದೇವ್ರ ಕನ್ಸಲ್ಲಿ ಮಾತಾಡ್ಬಿಟ್ರು, ಅವನೇನು ಮಾಡಬೇಡ ಅಂತ. ದೇವ್ರು ಮಾತ್ರ ನನ್ನ ಜೊತೆ ಇಲ್ಲ ಅಂದಿದ್ರೆ ಎಷ್ಟೋ ಜನ ಡಿಸ್ಟ್ರಾಯ್ ಮಾಡಿಬಿಡ್ತಾ ಇದ್ರು. ಆದರೆ ಇವತ್ತು ದ ಗಾಡ್ ಆಫ್ ಜೇಕಬ್ ಇಸ್ ವಿತ್ ಪಾಸ್ಟರ್ ಫಿಲಿಪ್ ಬಾಬು. ದ ಗಾಡ್ ಆಫ್ ಜೇಕಬ್ ವಿತ್ ಎಲ್ರೋಯ್ ಚರ್ಚ್. ದ ಗಾಡ್ ಆಫ್ ಜೇಕಬ್ ನನ್ನ ನೋಡ್ತಾ ಇರೋರು ನಿಮ್ಮ ಜೊತೆ, ಯಾಕೋಬನ ದೇವರೇ ಜೊತೆ ಇದ್ದಾರೆ. ಅವನೇನು ಹೇಳ್ತಾನೆ ನೋಡಿ, ಐ ಕುಡ್ ಡಿಸ್ಟ್ರಾಯ್ ಯು ರೈಟ್ ನೌ, ಬಟ್ ದ ಗಾಡ್ ಆಫ್ ಯುವರ್ ಫಾದರ್ ಸ್ಪೋಕ್ ಟು ಮೀ ಲಾಸ್ಟ್ ನೈಟ್. ದೇವರೇ ಕನ್ಸಲ್ಲಿ ಬಂದು ಹೇಳಿದ್ರು ಅವನ್ನ ಮುಟ್ಟಬೇಡ ಅಂತ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಹೆಂಗ್ರಿ? ಈಗ ಒಳ್ಳೆ ಒಂದು ಡೈರೆಕ್ಟ್ರ್ ಅಂದರೆ ಒಂದು ಹೀರೋನ ಇಟ್ಟು ಕತೆ ಬರೀತಾರೆ. ಆದರೆ ಒಳ್ಳೆ ಡೈರೆಕ್ಟ್ರು ಕತೆನ ಬರೆದು ಎಂಥ ವೇಸ್ಟ್ ಪೀಸನ್ನು ಹೀರೋ ಆಗಿ ಚೇಂಜ್ ಮಾಡ್ತಾರೆ. ನಮ್ಮ ಡೈರೆಕ್ಟ್ರ್ ಹೆಂಗೆ ಗೊತ್ತಾ? ಕತೆ ಬರೆದ್ಬಿಟ್ಟು ಅದರಲ್ಲಿ ನಿಮ್ಮನ್ನು ಎತ್ತಾಕ್ಬಿಟ್ಟು ಅದರಲ್ಲಿ ನಿನ್ನನ್ನು ಕಿಂಗಾಗಿ, ಅದರಲ್ಲಿ ನಿನ್ನನ್ನು ಕ್ವೀನಾಗಿ, ಅದರಲ್ಲಿ ನಿನ್ನನ್ನು ಕೋಟ್ಯಾಧೀಶ್ವರನಾಗಿ, ನಿನ್ನನ್ನು ಲಕ್ಷಾಧೀಶ್ವರನಾಗಿ, ನಿನ್ನನ್ನು ಒಂದು ಪ್ರೀಚರಾಗಿ, ನಿನ್ನನ್ನು ಒಂದು ಪಾಸ್ಟ್ರಾಗಿ ದೇವ್ರ ಕ್ಯಾರೆಕ್ಟರ್ ಕೊಟ್ಬಿಟ್ಟು ಅದಕ್ಕೆ ತಕ್ಕನ ನಮ್ಮನ್ನು ಮೋಲ್ಡ್ ಮಾಡಿಸ್ತಾರೆ. ಅವನು ಆ ಹೀರೋ ಕ್ಯಾರೆಕ್ಟ್ರಿಗೆ ಬಂದ ಮೇಲೆ ಅವನು ಎಕ್ಸಸೈಸ್ ಎಲ್ಲ ಮಾಡಿ ಫಿಟ್ ಆಗ್ತಾನೆ. ಅದೇ ರೀತಿಯೇ ಸೇವೆಗೆ ಬಂದ ಮೇಲೇ ನನ್ನ ಕ್ಯಾರೆಕ್ಟ್ರೇ ಚೇಂಜ್ ಆಯಿತು. ಈ ರೀತಿ ನಮ್ಮೊಳಗಡೆ ಇರೋ ಟ್ಯಾಲೆಂಟು, ನಿಮ್ಮೊಳಗಡೆ ಇರೋ ಟ್ಯಾಲೆಂಟು ನೀವು ಚೆನ್ನಾಗಿರ್ತೀರ ಅಂದ್ಬಿಟ್ಟು ನಿಮಗೆ ಗೊತ್ತಿರಲ್ಲ. ಆದರೆ ಡೈರೆಕ್ಟ್ರ್ ಕತೆ ಬರಿಬೇಕಾದ್ರೆ ಆ ಕಥೆಯಲ್ಲಿ ನಿನ್ನ ಹೆಸರು ಹಾಕಿದ್ರು, ಆ ಹೆಸ್ರಿಗೆ ತಕ್ಕನಾಗೆ ಇವಾಗ ನಿನ್ನನ್ನು ರೆಡಿ ಮಾಡ್ತಾ ಇದ್ದಾರೆ, ನಿನ್ನನ್ನು ಒಂದು ಗಿವರಾಗಿ ಮಾಡಿಸ್ತಾ ಇದ್ದಾರೆ, ನಿನ್ನನ್ನು ಕ್ಷಮಿಸೋ ಥರ ಮಾಡ್ತಾ ಇದ್ದಾರೆ, ನಿನ್ನ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ತಾ ಇದ್ದಾರೆ, ನಿನ್ನ ವಾಕಿಂಗ್ ಸ್ಟೈಲ್ ಚೇಂಜ್ ಮಾಡ್ತಾ ಇದ್ದಾರೆ, ನಿನ್ನ ಡ್ರೆಸ್ಸಿಂಗ್ ಕೋಡ್ ಚೇಂಜ್ ಮಾಡ್ತಾ ಇದ್ದಾರೆ, ನಿನ್ನ ಟಾಕಿಂಗ್ ಸ್ಟೈಲ್ ಚೇಂಜ್ ಮಾಡ್ತಾ ಇದ್ದಾರೆ. ಎಲ್ಲ ಇವಾಗ ನಿನ್ನ ಕ್ಯಾರೆಕ್ಟರ್ನೇ ಟೋಟಲಾಗಿ ಚೇಂಜ್ ಮಾಡಿ ನಿನ್ನನ್ನು ಒಂದು ಕಿಂಗ್ ಆಗಿ, ನಿನ್ನನ್ನು ಒಂದು ಪ್ರಿನ್ಸಸ್ ಆಗಿ, ನಿನ್ನನ್ನು ಒಂದು ಪ್ರಿನ್ಸ್ ಆಗಿ, ಅನೇಕರಿಗೆ ಆಶೀರ್ವಾದಕರವಾಗಿ ದೇವರು ಇವತ್ತು ನಿನ್ನನ್ನು ಚೇಂಜ್ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವ ವಿಧವಾದ ಸಂದೇಹ ಇಲ್ಲ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಚೇಂಜ್ ಟೋಟಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಐ ಮೀನ್, ಸಡನ್ನಿಗೆ
ಸಡನ್ನಿಗೆ ಸೈತಾನನು ಎಲ್ಲೆಲ್ಲಿ ಬಲೆ ಹಾಕಿಟ್ಟಿದ್ದಾನೋ ಗೊತ್ತಿಲ್ಲ, ಸಡನ್ನಿಗೆ ಸಿಕ್ಕಾಕೊಂಡ್ಬಿಡ್ತೀವಲ್ಲ. ಅದೇ ರೀತಿಯೇ ಸಡನ್ನಿಗೆ ಎಲ್ಲೆಲ್ಲಿ ದೇವರ ಆಶೀರ್ವಾದ ಇಟ್ಟಿದ್ದಾರೆ ಗೊತ್ತಿಲ್ಲ, ಸಡನ್ನಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಆಮೇನ್. ಇವಾಗ ನೋಡಿ, ಇವಾಗ ರೂತ್ ಒಂದು ಕಡೆ ಹೋದ್ಲು. ಎಲ್ಲಿ ಹೋದ್ಲು? ಆಯ್ಕೊಂಡು ತಿನ್ನಕ್ಕೆ ಹೋದ್ಲು. ಹಿಂಗೆ ಹೇಳೋಣ, ಕರೆಕ್ಟಿಗೆ ಹೇಳ್ಬೇಕಂದ್ರೆ ಭಾಷೆ. ಎಲ್ಲಿ ಹೋದ್ಲು? ಆಯ್ಕೊಂಡು ತಿಂತಾ ಇದ್ಲು. ಓನರ್ ಆಗ್ಬಿಟ್ಲು ಅಲ್ಲಿಗೆ. ಆಯ್ಕೊಂಡು ತಿನ್ನೋರಲ್ಲ ಇವತ್ತು ದೇವ್ರು ಓನರಾಗಿ ಚೇಂಜ್ ಮಾಡೋದಕ್ಕೆ. ದೇವರಿಂದ ಮಾತ್ರನೇ ಸಾಧ್ಯ. ನಾವೆಲ್ಲ ಆಯ್ಕೊಂಡು ತಿನ್ನೋರು, ಓನರ್ಸ್. ವೈ? ಅವರ್ ಸ್ಟೋರಿ, ಅವರ್ ಡೆಸ್ಟಿನೇಷನ್ ಚೇಂಜ್ ಆಯಿತು. ಯಾಕಂದರೆ ಅವರ್ ಡೈರೆಕ್ಟರ್ ಹ್ಯಾಸ್ ಚೇಂಜ್ಡ್ ಅವರ್ ಸ್ಟೋರಿ. ಕಮಾನ್, ಪ್ರೈಸ್ ಗಾಡ್. ನೋಡಿ, ಈ ಥರ ಚೇಂಜ್ ಆಗುತ್ತೆ ಅಂತ ಗೊತ್ತಿತ್ತಾ? ರೂತ್ಗೆ ಯಾವತ್ತಾದರೂ ಗೊತ್ತಿತ್ತಾ? ಅಲ್ಲಿ ಹೋಗಿ ನೋಡಿ, ಎಲ್ಲದರ ಹಿಂದೆ ದೇವ್ರು ಇರ್ತಾರೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಬೇಕು. ಎಲ್ಲದರ, ನಾನು ಇವಾಗ ಆ ಸ್ಟೋರಿಗೆ ಹೋಗೋಣ ಅಂದರೆ ಇವಾಗ ಟೈಮ್ ಆಗೋಯ್ತು. ಎಲ್ಲದರ ಹಿಂದೆ ದೇವ್ರು ಇರ್ತಾರೆ. ಈಗ ಒಂದು ಕಾರ್ಯ ಇವಳು ಗೊತ್ತಿಲ್ಲದೆ ಮಾಡ್ತಾಳೆ, ಆದರೆ ದೇವರು ಅಲ್ಲಿ ಹಿಂದೆ ನೋಡಿ ಅಲ್ಲಿ ಬೋವಾಸನ್ನು ರೆಡಿ ಮಾಡಿರ್ತಾನೆ. ಮಾಡಿಬಿಟ್ಟು ಇವಳು ಬರ್ತಾಳೆ, ಅವಳ ಲೈಫ್ ಟೋಟಲಾಗಿ ಚೇಂಜ್ ಆಗೋದಕ್ಕೆ ನೋಡಿ ಅಲ್ಲಿ ಬೋವಾಸನ್ನು ಇಟ್ಟಿದ್ರು. ಇವಳು ಏನೋ ಅಕಸ್ಮಾತಾಗಿ ಹೋದ್ಲು, ಸಿಕ್ಕಾಕೊಂಬಿಟ್ಲು. ಹೆಂಗೆ? ಅಕಸ್ಮಾತಾಗಿ ಹೋದ್ಲು, ಸಿಕ್ಕಾಕೊಂಡ್ಲು. ನೀನು ಅಂದ್ಕೊಂಡಿದ್ದೆ ನಿನ್ನ ಲೈಫಲ್ಲಿ ಆಕ್ಸಿಡೆಂಟ್ ಆಗಾಯಿತು ಅಂತ. ಇನ್ ಎವ್ರಿ ಆಕ್ಸಿಡೆಂಟ್ ದೇರ್ ಈಸ್ ಎ ಇನ್ಸಿಡೆಂಟ್. ಆಮೇನ್. ಸಡನ್ನಾಗಿ ಆಯಿತು? ನೋ, ಯಾವುದು ನಿನ್ನ ಲೈಫಲ್ಲಿ ಸಡನ್ನಾಗಿ ಆಗೋದಿಲ್ಲ. ದೇರ್ ಈಸ್ ಎ ಇನ್ಸಿಡೆಂಟ್. ಬಿಹೈಂಡ್ ದಟ್ ಗಾಡ್ ಈಸ್ ದೇರ್. ಇವಳು ಅಲ್ಲಿ ಹೋಗ್ತಾಳೆ, ಆದರೆ ಅವಳು ಗೊತ್ತಿರಲಿಲ್ಲ ಅಲ್ಲಿಗೆ ಇವಳು ಓನರ್ ಆಗ್ತಾಳೆ ಅಂತ. ಅಲ್ಲೇ ಹಾಯ್ಕೊಂಡು ತಿನ್ಕೊಂಡಿದ್ಲು, ಅಲ್ಲಿ ಚೇಂಜ್ ಆಯಿತು. ಗಾಡ್ ವಾಸ್ ಬಿಹೈಂಡ್ ಹಿಮ್, ಬಿಹೈಂಡ್ ಹರ್. ಇವಾಗ ಮೋಶೆ ನೋಡಿ ಅಲ್ಲಿ ಹೋಗ್ತಾಳೆ. ಈಗ ಫರೋನ್ಗೆ ಹೆಂಗಿತ್ತು? दुश्मन किधर है? घर में, बगल में. दुश्मन किधर है? ನೋಡಿ, ಅವನ್ನ ಈಜಿಪ್ಟ್ನ ಅಳಿಸೋದಕ್ಕೆ, ಇದು ಇಸ್ರಾಯೇಲ್ಸ್ನ ಅಳಿಸೋದಕ್ಕೆ ಎಷ್ಟೆಲ್ಲ ಟ್ರೈ ಮಾಡ್ದ. ಆದರೆ ಈಜಿಪ್ಟ್ನೇ ಅಳಿಸೋನ್ನ ಮನೆಯಲ್ಲೇ ಇಟ್ಕೊಂಡಿದ್ದ. ಡೆಡ್ ಬಾಡಿನ ಪೊಲೀಸ್ ಸ್ಟೇಷನಲ್ಲೇ ಇಟ್ಟಂಗೆ. ಮೋಶೆನ ದೇವ್ರು ಸೆಲೆಕ್ಟ್ ಮಾಡಿ ನೋಡಿ, ಅಲ್ಲಿಂದ ಹೋಗೋ ಥರ, ಅಲ್ಲಿ ನೈಲ್ ನದಿಯಲ್ಲಿ ಹಾಕೋ ಥರ, ಅಲ್ಲಿಂದ ಎತ್ಕೊಂಬಂದು ಇಲ್ಲಿ ತಿರ್ಗಾ ಪ್ಯಾಲೇಸಲ್ಲಿ ಇಡೋ ಥರ. ಬಿಹೈಂಡ್ ದಟ್ ಗಾಡ್ ವಾಸ್ ದೇರ್. ನೋಡಿ, ಇಸ್ರಾಯೇಲೈಟಲ್ಲಿ ಯಾರೂ ಓದಿಲ್ಲ, ಓನ್ಲಿ ಮೋಸಸ್. ಅವನು ಮಾತ್ರನೇ ಓದಿದ್ದು. ಯಾಕೆ ಹೇಳಿ? ಯಾಕೆ ಅವನು ಮಾತ್ರ ಓದಿದ್ದು? ದೇವ್ರಿಗೆ ಅವಾಗಲೇ ಗೊತ್ತಾಯ್ತು, ಈ ಈಸ್ ದ ಒನ್ ಹೂ ರೈಟ್ಸ್ 10 commandments. ಅವನೇ ಬರಿಬೇಕಾಗಿತ್ತು. ನೋಡಿ, ಎಕ್ಸೋಡಸ್, ಜೆನಿಸಿಸ್, ಎಕ್ಸೋಡಸ್, ಲೆವಿಟಿಕಸ್, ನಂಬರ್ಸ್, ಡ್ಯೂಟೋನಮಿ ವಾಸ್ ರಿಟನ್ ಬೈ ಮೋಸಸ್. ಇವನು ಇಷ್ಟೆಲ್ಲ ಬರಿಬೇಕು ಅಂತ ಅವನ್ನ ಚಿಕ್ಕ ವಯಸ್ಸಲ್ಲೇ ಪ್ಯಾಲೇಸ್ಗೆ ಎತ್ಕೊಂಡೋಗಿ ಹಾಕ್ಬಿಟ್ರು ದೇವರು. ಆಮೇನ್. ಸೊ ಒಂದು ಸ್ಟೋರಿ ಫ್ಯೂಚರಲ್ಲಿ ಇರೋದಕ್ಕೆ ದೇವರು ಚಿಕ್ಕ ವಯಸ್ಸಿಂದನೇ ಕೆಲಸ ಮಾಡ್ಕೊಂಡು ಬರ್ತಾರ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಡೇವಿಡ್ ಊಟ ಕೊಡೋಕೆ ಹೋಗ್ತಾನೆ ಅಣ್ಣಂದಿರಿಗೆ. ಗೊತ್ತಿತ್ತಾ ಗೋಲಿಯಾತನ ಸಾಯಿಸ್ತಾನೆ ಅವತ್ತು ಅಂತ? ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಂಡು ಹೋಗ್ತಾನೆ, ಕವಣೆನೇ ಎತ್ಕೊಂಡು ಹೋಗ್ತಾನೆ ಜೊತೆಯಲ್ಲಿ. ಅವನಿಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಹೋದ, ಊಟ ಕೊಟ್ಟ, ಸಾಯಿಸ್ತ. ಸಡನ್ನಿಗೆ ಎಲ್ಲಿ ನಿನಗೆ ಟ್ರ್ಯಾಪ್ ಇದೆ ಅಂತ ಗೊತ್ತಿರಲ್ಲ. ಐ ಮೀನ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಚೇಂಜ್ ಸಡನ್ಲಿ. ಹೋಗ್ತಾನೆ ನೋಡಿ, ಯೋಸೇಪನ್ ಸಡನ್ನಾಗಿ ಹೋದ, ಅಣ್ಣಂದಿರ ನೋಡ್ಕೊಂಬಾಪ ಅಂತ ಅವ್ರ ಅಪ್ಪ ಹೇಳ್ತಾರೆ. ಅಲ್ಲಿ ಹೋಗ್ತಾನೆ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ. ಅವ್ನು ಎತ್ಕೊಂಡೋಗಿ ಹಳ್ಳಕ್ಕೆ ಹಾಕ್ತಾನೆ. ಆ ಹಳ್ಳನೇ ಪ್ಯಾಲೇಸ್ವರೆಗೂ ತೊಗೊಂಡೋಯ್ತು. Oh my God. ಸೊ ಇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡೋದು ಆಕ್ಸಿಡೆಂಟ್ ಅಂತ ನಾವು ತಿಳ್ಕೊಳ್ತೀವಿ. ನೋ, ದಟ್ ಈಸ್ ನಾಟ್ ಆಕ್ಸಿಡೆಂಟ್. ಗಾಡ್ ಸ್ಟೋರಿ ಈಸ್ ದೇರ್. ದೇವರು ಅದರಿಂದ ಆ್ಯಕ್ಟ್ ಮಾಡ್ತಾರೆ. ಇವತ್ತು ನಿನ್ನ ಲೈಫಲ್ಲಿ ಅನ್ಕೊಬೋದು, ಏನು ನನ್ನ ಲೈಫು ಈ ಥರ ಮೆಸ್ಸಪ್ ಆಗಿದೆ, ಯಾಕೆ ನನ್ನ ಲೈಫು? ಬಿಹೈಂಡ್ ದಟ್ ದೇರ್ ಈಸ್ ಅ ಡೈರೆಕ್ಟರ್. ಡೋಂಟ್ ವರಿ, ದ ಬೆಸ್ಟ್ ಈಸ್ ಎಟ್ ಟು ಕಮ್. ದ ಬೆಸ್ಟ್ ಈಸ್ ಎಟ್ ಟು ಕಮ್. ಇನ್ನೂ ದ ಬೆಸ್ಟ್ ಬರಬೇಕಾಗಿದೆ. ನೀವು ಯಾವತ್ತು ಯೇಸು ಸ್ವಾಮಿ ಜೊತೆ ಕನೆಕ್ಟ್ ಆಗಿಬಿಟ್ರೋ ತಾನಾಗೆ ಎಲ್ಲ ನಿನಗೆ ನಡೆಯೋದಂತೂ ಗ್ಯಾರಂಟಿ. ಯುವರ್ ಫ್ಯೂಚರ್ ವಿಲ್ ಬಿ ದ ಬೆಸ್ಟ್ ಲೈಕ್ ಎನಿಥಿಂಗ್. ಆಮೇನ್. ಯಾಕೆ ಗೊತ್ತಾ? ನೋಡಿ, ರೂತಳು ಹೋಗಿ ಅಲ್ಲೆಲ್ಲ ಆಯ್ಕೊಬೇಕಾದ್ರೆ ಅವಳು ಗೊತ್ತಿರಲಿಲ್ಲ ಅವಳೇ ಓನರ್ ಅಂತ. ದಾವಿದನಲ್ಲಿ ಹೋದಾಗ ಅವ್ನು ಗೊತ್ತಿರಲಿಲ್ಲ ಗೋಲಿಯಾತನ ಸಾಯಿಸ್ತಾನೆ. ಯೋಸೆಫ್ ಹೋದಾಗ ಗೊತ್ತಿರಲಿಲ್ಲ, ಅವ್ನು ಹೊಡೆದು ಹಳ್ಳಕ್ಕೆ ಹಾಕ್ತಾರೆ, ಅಲ್ಲಿಂದ ಅವನಲ್ಲೇ
ಅವನು ಅಲ್ಲಿಗೆ ಇನ್ಚಾರ್ಜ್ ಆಗ್ತಾನೆ, ಗವರ್ನರ್ ಆಗ್ತಾನೆ ಅಂತ ಅವ್ನಿಗೆ ಗೊತ್ತಿರಲಿಲ್ಲ. ಆದರೆ ಬಿಹೈಂಡ್ ದ್ಯಾಟ್ ಎಲ್ಲದರ ಹಿಂದೆ ಒಂದು ಸ್ಟೋರಿ ಇತ್ತು. ಅದೇ ರೀತಿಯೇ ಇವತ್ತು ಈ ಸತ್ಯನ ಕೇಳ್ತಾ ಇರುವಂಥ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹಿಂದೆ ಒಂದು ಸ್ಟೋರಿ ರೈಟ್ರ್ ಇದ್ದಾರೆ, ಒಂದು ಡೈರೆಕ್ಟ್ರ್ ಇದ್ದಾರೆ. ನೀವು ಯೇಸು ಸ್ವಾಮಿನ ಯಾವಾಗ ಸ್ವೀಕಾರ ಮಾಡಿಕೊಂಡ್ರೋ ನಿನ್ನ ಲೈಫಲ್ಲಿ ತಾನಾಗೆ ಎಲ್ಲ ನಡೆಯೋದಂತೂ ಗ್ಯಾರಂಟಿ. ಗಾಡ್ ಬ್ಲೆಸ್ ಯು. ನಮ್ಮ ಫೇಸ್ಬುಕ್ ಯೂಟ್ಯೂಬಲ್ಲಿ ಕನೆಕ್ಟೆಡ್ ಆಗಿರೋದನ್ನ ದೇವ್ರು ಹೆಚ್ಚೆಚ್ಚಾಗಿ ಆಶ್ವಸ್ಲಿ. ಯಾರೆಲ್ಲ ದೇವ್ರಿಗಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅನೇಕರು ಸತ್ಯಗಳನ್ನು ಕೇಳಿ, ವಾಕ್ಯಗಳನ್ನು ಕೇಳಿ ಅನೇಕರು ಬಿತ್ತುತ್ತಾ ಇದ್ದೀರಾ. ಅದಕ್ಕೆ ತಕ್ಕ ಪ್ರತಿಫಲ 100ರಷ್ಟು ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯಾರೆಲ್ಲ ಈ ಸೇವೆಗೆ ಆಶೀರ್ವಾದಕರವಾಗಿ ಪ್ರಯೋಜನಕರವಾಗಿದ್ದೀರೋ ಅವ್ರನ್ನೆಲ್ಲರನ್ನ ದೇವರು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ಗಾಡ್.